ಸಹೋದರ ಸಹೋದರಿಯರೇ, ಇಂದಿನ ಭಾನುವಾರದ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಕರ್ನಾಟಕ ಥಿಯಾಸಫಿಕಲ್ ಫೆಡರೇಷನ್ ವತಿಯಿಂದ ಆದರವಾದ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಮೊದಲು 3 ಬಾರಿ ಓಂಕಾರ, ನಂತರ ಪ್ರಾರ್ಥನೆಯೊಂದಿಗೆ ಇಂದಿನ ಕಾರ್ಯಕ್ರಮವನ್ನು ಪ್ರಾರಂಭಿಸೋಣ. ಓ ಓ ಪ್ರತಿ ಅಣುವಿನಲ್ಲಿಯೂ ಚಲಿಸುತ್ತಿರುವ ಗುಪ್ತ ಚೇತನವೇ, ಪ್ರತಿ ಪ್ರಾಣಿಯಲ್ಲಿಯೂ ಬೆಳಗುತ್ತಿರುವ ಗುಪ್ತ ಜ್ಯೋತಿಯೇ, ಎಲ್ಲವನ್ನೂ ಒಂದನ್ನಾಗಿಸಿರುವ ಗುಪ್ತ ಪ್ರೇಮವೇ, ನಿನ್ನೊಡನೆ ಒಂದಾಗಿಹನೆಂದು ತಿಳಿದಿರುವ ಪ್ರತಿಯೊಬ್ಬನೂ ಆ ಕಾರಣದಿಂದಲೇ ಇತರರೊಂದಿಗೂ ತನ್ನ ಐಕ್ಯತೆಯನ್ನರಿಯಲಿ. ಸಹೋದರ ಸಹೋದರಿಯರೇ, ಮತ್ತೊಮ್ಮೆ ತಮಗೆಲ್ಲರಿಗೂ ಆದರವಾದ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಇಂದು ನಮ್ಮೊಂದಿಗೆ ನಮ್ಮ ಹಿರಿಯ ಸೋದರಿ ಲಲಿತಾ ನಟರಾಜ್ ಅವರಿದ್ದಾರೆ. ಇಂದಿನ ವಿಷಯ ಮನಸ್ಸನ್ನು ಖಾಲಿ ಮಾಡುವುದು ಹೇಗೆ. ಕಳೆದ ತಿಂಗಳು ತಾವು ಕೇಳಿರ್ಬೋದು, ಮನಸ್ಸನ್ನು ಅರಿಯುವುದು ಹೇಗೆ ಅಂತ ಹೇಳ್ಬಿಟ್ಟು. ಅದು ಈಗಾಗಲೇ 8200 ಜನ ವೀಕ್ಷಣೆ ಮಾಡಿದ್ದಾರೆ ಅಂತ ಹೇಳಲಿಕ್ಕೆ ನಮಗೆ ಎಲ್ಲ ಸಂತೋಷವಾಗುತ್ತೆ. ಅವರು ಒಬ್ಬರ ಮೇಧಾವಿ ಉಪನ್ಯಾಸಕರು ಅಂದ್ರೆ ತಪ್ಪಾಗಲಾರದು. ನಮ್ಮ ನಿಮ್ಮೆಲ್ಲರಿಗೆ ಅವರ ತುಂಬಾ ಪರಿಚಯನೇ ಇದೆ. ಎಲ್ಲಾ ಲಾಡ್ಜ್ಗಳಿಗೆ ಭೇಟಿ ಕೊಟ್ಟು ಗೋಷ್ಠಿಯಲ್ಲಿ ನಿರ್ದೇಶಿಸಿ ಉಪನ್ಯಾಸ ಮಾಡಿದ್ದಾರೆ. ಎಂಥ ವಿಷಯಗಳನ್ನಾದರೂ ಕೂಡ ನಮಗೆ ಸರಳವಾಗಿ ತಿಳಿಸಬಲ್ಲರು. ಹೆಚ್ಚಿನ ಸಮಯ ವ್ಯರ್ಥ ಮಾಡದೆ ಅವರನ್ನು ಈ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರ್ತಾ ಇದ್ದೇನೆ ಮತ್ತು ಉಪನ್ಯಾಸ ನೀಡಲು ಕೇಳ್ಕೊಳ್ತಾ ಇದ್ದೇನೆ. ಜೀವನ್ ಮುಕ್ತ ಮಹಾತ್ಮರನ್ನ ಸ್ಮರಿಸುತ್ತಾ ಈ ದಿನದ ವ್ಯಾಸಂಗ ಕಾರ್ಯಕ್ರಮವನ್ನ ಪ್ರಾರಂಭ ಮಾಡೋಣ. ಹಿಂದಿನ ಉಪನ್ಯಾಸ ಈಗಾಗಲೇ ನಮ್ಮ ಸಹೋದರರು ಹೇಳಿದಂತೆ ಮನಸ್ಸನ್ನ ಅರಿಯುವುದು ಹೇಗೆ ಅನ್ನೋದಾಗಿತ್ತು. ಅದನ್ನ ತಿಳ್ಕೊಳ್ಳುವಾಗ ನಾವ್ ಏನ್ ತಿಳ್ಕೊಂಡ್ವಿ ಅಂದ್ರೆ, ಮನಸ್ಸು ಅಂದ್ರೆ ಏನು ಅನ್ನೋದನ್ನ ತಿಳ್ಕೊಂಡ್ವಿ, ಅರಿವು ಅಂದ್ರೆ ಏನು ಅನ್ನೋದನ್ನ ತಿಳ್ಕೊಂಡ್ವಿ, ಮನಸ್ಸನ್ನ ಅರಿಯೋದು ಹೇಗೆ ಅಂತ ತಿಳ್ಕೊಂಡ್ವಿ. ಅಂದ್ರೆ ಮನಸ್ಸಿನ ಸ್ವಭಾವ ಅದನ್ನ ಅರ್ಥ ಮಾಡ್ಕೊಂಡ್ವಿ. ಅದ್ರಲ್ಲಿ ತುಂಬಿರೋಂತಹ ಸರಕು ಏನೇನೋ, ಅಂದ್ರೆ ಅದ್ರಲ್ಲಿ ಕಂಟೆಂಟ್ ಏನಿದೆ, ಏನೇನನ್ನ ತುಂಬಿಕೊಂಡಿದೀವಿ ನಾವು ಅನ್ನೋದನ್ನ ಕೂಡ ನಾವು ಅರ್ಥ ಮಾಡ್ಕೊಂಡ್ವಿ. ಈಗ ಏನ್ ಮಾಡ್ಬೇಕು ಅಂದ್ರೆ, ನಾವು ಮುಂದುವರಿಬೇಕು, ಧ್ಯಾನದಲ್ಲಿ ಮುಂದುವರಿಬೇಕು, ಅಧ್ಯಾತ್ಮದಲ್ಲಿ ಮುಂದುವರಿಬೇಕು ಅಂದಾಗ ಈ ನಮ್ಮ ಮನಸ್ಸನ್ನ ನಾವು ಖಾಲಿ ಮಾಡೋದನ್ನ ಕಲ್ತ್ಕೊಳ್ಬೇಕಾಗತ್ತೆ. ಖಾಲಿ ಮಾಡ್ದಲೇ ಇದ್ರೆ ಯಾವಾಗ್ಲೂ ಕೂಡ ಅವೇ ಯೋಚನೆಗಳು ರಿಪೀಟ್ ಆಗ್ತಾ ಇರುತ್ತೆ, ಮನಸ್ಸಿನಲ್ಲಿ ಅದೇ ಬರ್ತಾ ಇರುತ್ತೆ. ಚಿಂತೆ, ಕಳವಳ, ಗೊಂದಲ ಇವೆಲ್ಲಕ್ಕೂ ಕೂಡ ನಮ್ಮ ಮನಸ್ಸಿನಲ್ಲಿರುವ ಈ ಒಂದು ಆಲೋಚನೆಗಳೇ ಕಾರಣ ಆಗತ್ತೆ. ಎಷ್ಟೊಂದು ಆಲೋಚನೆಗಳು ತುಂಬಿಕೊಂಡಿರುತ್ತೆ ಅಂದ್ರೆ, ನಮ್ಮ ಎಲ್ಲ ಅನುಭವಗಳು ಕೂಡ ಆಲೋಚನಾ ರೂಪದಲ್ಲಿರತ್ತೆ. ಅವೆಲ್ಲವೂ ಒಂದರ ಹಿಂದೊಂದರಂತೆ ಮೇಲೆದ್ದು ಬರ್ತಾನೆ ಇರತ್ತೆ. ಒಂದು ಕ್ಷಣವೂ ನಾವು ಸುಮ್ಮನೆ ಇರ್ಲಿಕ್ಕೆ ಸಾಧ್ಯ ಇಲ್ಲ, ಮೌನವಾಗಿರ್ಲಿಕ್ಕೆ ಸಾಧ್ಯ ಇಲ್ಲ. ಆ ಮೌನದಲ್ಲಿರುವಂತಹ ಶಾಂತಿ ನಮ್ಗೆ ಗೊತ್ತೇ ಇಲ್ಲ ಅಂತ ಹೇಳ್ಬೋದು. ಒಮ್ಮೆ ನಮ್ಮ ಮನಸ್ಸಿನಲ್ಲಿರುವ ಸರಕನ್ನ ನಾವು ಖಾಲಿ ಮಾಡಿದ್ದೇ ಆದರೆ ಅವಾಗೇನಾಗತ್ತೆ ಗೊತ್ತಾ, ಅತ್ಯಂತ ಶಾಂತಿ ಸಮಾಧಾನದಿಂದ ನಮ್ಮ ಜೀವಿತವನ್ನ ನಾವು ತುಂಬಾ ಚೆನ್ನಾಗಿ ನಡೆಸ್ಕೊಂಡು ಹೋಗ್ಲಿಕ್ಕೆ ಸಾಧ್ಯ ಇದೆ. ಅದರಿಂದ ಮನಸ್ಸನ್ನ ಖಾಲಿ ಮಾಡುವುದು ಹೇಗೆ ಅನ್ನುವಂತಹ ವಿಷಯವನ್ನ ಬಹಳ ಮುಖ್ಯವಾಗಿ ನಾವು ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಮನಸ್ಸನ್ನು ಖಾಲಿ ಮಾಡೋದು ಅಂದ್ರೇನು ಅಂದ್ರೆ, ಅದರ ಒಳಗೆ ತುಂಬಿರುವ ಸರಕನ್ನ ಹೊರಹಾಕುವುದು. ಅದು ಹೊರಹಾಕೋದು ಹೇಗೆ ಅನ್ನೋದನ್ನ ತಿಳ್ಕೊಳ್ಳೋಣ. ನಾವು ಏನಾದ್ರೂ ಪ್ರಮುಖವಾದಂತಹ ಕೆಲಸ ಮಾಡ್ಬೇಕಾಗಿದ್ರೆ, ಏನಾದ್ರೂ ಒಂದು ಸಾಧಿಸ್ಬೇಕು ಅಂತ ಅನ್ನೋವಾಗ ನಮಗೆ ಏಕಾಗ್ರತೆ ಬೇಕಾಗತ್ತೆ. ಏಕಾಗ್ರತೆ ಇಲ್ದಲೆ ಆ ಕೆಲಸವನ್ನ ಒಂಥರ ತುಂಬಾ ಸುಸೂತ್ರವಾಗಿ ತುಂಬಾ ಚೆನ್ನಾಗಿ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಆ ವಿಷಯದ ಮೇಲೆ ಅಂದ್ರೆ, ನಾವು ಯಾವ ಕೆಲಸವನ್ನ ಮಾಡ್ಬೇಕು ಅಂತ ಅಂದುಕೊಂಡಿದ್ದೇವೋ ಅದರ ವಿಷಯದ ಮೇಲೆ ನಮ್ಮ ಮನಸ್ಸು ತಲ್ಲೀನಗೊಳ್ಳಬೇಕಾಗತ್ತೆ. ಆ ವಿಷಯವನ್ನ ಕುರಿತು ಚಿಂತನೆ ಮಾಡ್ಬೇಕಾಗತ್ತೆ, ಹೇಗೆ ಕೆಲಸ ಮಾಡ್ಬೇಕು ಅನ್ನೋದನ್ನ ಯೋಚಿಸ್ಬೇಕಾಗತ್ತೆ, ಎಲ್ಲ ಪ್ಲಾನಿಂಗ್ ಮಾಡ್ಬೇಕಾಗತ್ತೆ. ಆ ದಕ್ಷತೆಯಿಂದ ಆ ಕೆಲಸವನ್ನ ನಾವು ಮಾಡ್ಬೇಕಾಗತ್ತೆ. ಆದ್ರೆ ನಮ್ಮ ಮನಸ್ಸು ಏನಾಗಿದೆ ಅಂದ್ರೆ,
ಸದಾಕಾಲ ಒಂದು ವಿಷಯದಿಂದ ಇನ್ನೊಂದು ವಿಷಯಕ್ಕೆ ಹಾರ್ತಾನೆ ಇರತ್ತೆ. ಒಂದು ದಿನಕ್ಕೆ ಸುಮಾರು 60,000 ಆಲೋಚನೆಗಳು ನಮ್ಮ ಮನಸ್ಸಿನಲ್ಲಿ ಏಳ್ತಿರುತ್ತೆ ಅಂತ ವಿಜ್ಞಾನಿಗಳ ಲೆಕ್ಕ ಹಾಕ್ತಾರೆ. ಒಂದೊಂದ್ಸರ್ತಿ ಕೆಲವರಲ್ಲಿ ಕನಿಷ್ಠ ಅಂಕೆ ಇದು 60,000 ಅನ್ನುವಂಥದ್ದು. ಕೆಲವರಲ್ಲಿ ಎಷ್ಟು ಇರುತ್ತೆ ಅಂತ ಹೇಳಿದ್ರೆ 1,00,000 ಅಥವಾ 1.5 ಲಕ್ಷ ಆಲೋಚನೆಗಳು ಬಂದು ಹೋಗುತ್ತಂತೆ. ಬೆಳಗ್ಗೆ ಇದ್ದಾಗಿನಿಂದ ರಾತ್ರಿ ನಾವು ಮತ್ತೆ ಮಲಗುವ ತನಕ. ಮಲಗಿದ ಮೇಲೆ ಸಹ ಮನಸ್ಸಿನ ಆಟ ನಡೀತಾನೆ ಇರ್ತದೆ. ಅಲ್ಲಿ ಆ ಆಲೋಚನೆಗಳೇನೆ ಕನಸಿನ ರೂಪದಲ್ಲಿ ಒಂದಕ್ಕೊಂದು ಹೊಂದ್ಕೊಂಡು ಏನೇನೋ ಉಪಜೀತೆಗಳಾಗಿ ಏನೇನೋ ಕನಸುಗಳನ್ನ ನಾವು ಕಾಣ್ತಾ ಇರ್ತೇವೆ. ಎಲ್ಲವೂ ಮನಸ್ಸಿನ ಆಟವೇನೆ. ಹಾಗಾಗಿ 1,00,000 1.5 ಲಕ್ಷ ಆಲೋಚನೆ ಬಂದು ಹೋಗ್ತಾ ಇದೆ ಅಂದ್ರೆ ಅದರಲ್ಲಿ ಪುನರಾವರ್ತನೆ ಆಗುವಂತಹ ಆಲೋಚನೆಗಳು ಎಷ್ಟಪ್ಪ ಅಂದ್ರೆ, ಒಂದು ಸಾರಿ ಬಂದಂತಹ ಆಲೋಚನೆ ಪದೇ 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 ಬರುವಂತದ್ದು ಎಷ್ಟು ಪರ್ಸೆಂಟ್ ಅಂದ್ರೆ ಸುಮಾರು 40% ಆಲೋಚನೆಗಳು ಪುನರಾವರ್ತಿತ ಆಗ್ತಾ ಇರುತ್ತೆ ನಮ್ಮ ಮನಸ್ಸಿನಲ್ಲಿ. ಇದ್ರೆ ಮತ್ತೆ ಅವೇನೆ ಬರ್ತಾ ಇರುತ್ತೆ. ಅದೇ ಚಿಂತೆಗೆ ಕಾರಣ ಆಗುವಂತದ್ದು. ಚಿಂತೆ ಅಂದ್ರೆ ಏನು? ಯಾವುದೋ ಒಂದು ಆಲೋಚನೆ, ಯಾವುದೋ ಒಂದು ಘಟನೆಯ ನೆನಪು ಮತ್ತೆ 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 ನಮ್ಮ ಮನಸ್ಸಿನಲ್ಲಿ ಬರ್ತಾ ಇರುತ್ತೆ. ನಮ್ಮನ್ನ ಖಿನ್ನತೆ ಒಳಗು ಮಾಡುತ್ತೆ, ಮತ್ತೆ ಗೊಂದಲಕ್ಕೆ ಒಳಗು ಮಾಡುತ್ತೆ, ನಮ್ ಭ್ರಮೆನೇ ಸಿಕ್ಕಾಕೊಳ್ಳುವಂತೆ ಮಾಡುತ್ತೆ. ಹಾಗಾಗಿ ಚಿಂತೆ ಬೇಡ ಅಂದ್ರೆ ನಮ್ಮ ಮನಸ್ಸನ್ನ ಖಾಲಿ ಮಾಡ್ಬೇಕಾಗತ್ತೆ. ಶರಣ ಬಸವಣ್ಣ ಅವ್ರು ಹೇಳ್ತಾರೆ, ಮನಸ್ಸೊಂದು ಮರ್ಕಟನಂತೆ ರೆಂಬೆ ಕೊಂಬೆಗೆ ಹಾರುತ್ತಲಿದೆಯಯ್ಯ, ಕೂಡಲ ಸಂಗಮ ದೇವ ನಿನ್ನ ಮೇಲೆ ನಿಲ್ಲದಯ್ಯ ಅಂತ ಹೇಳ್ತಾರೆ. ಇದು ಅವರ ಬಸವಣ್ಣವ್ರ ಸ್ಥಿತಿ ಅಲ್ಲ, ನಮ್ಮೆಲ್ಲರ ಸ್ಥಿತಿ ಇದು. ಅವರ ಮನಸ್ಸು ಕೂಡಲ ಸಂಗಮನಲ್ಲಿ ನಿಂತಿತ್ತು, ಆದ್ರೆ ನಮ್ಮ ಮನಸ್ಸು ಹೇಗಿದೆ ಅನ್ನೋದನ್ನ ಅವರು ಕುರಿತು ಹೇಳ್ತಾರೆ. ಹಾಗಾದ್ರೆ ಈ ರೀತಿ ಕೋತಿ ತರ ಕೊಂಬೆ ಕೊಂಬೆಗೆ ಹಾರ್ತಾ ಅಂದ್ರೆ ಆಲೋಚನೆಯಿಂದ ಇನ್ನೊಂದು ಆಲೋಚನೆಗೆ, ಅಲ್ಲಿಂದ ಮತ್ತೊಂದು ಆಲೋಚನೆಗೆ ಹಾರುವಂತಹ ಮನಸ್ಸನ್ನ ಹದಗೊಳಿಸೋದಕ್ಕೆ ಸಾಧ್ಯನೇ ಇಲ್ವಾ? ಅದನ್ನ ಸರಿ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ವಾ? ಯಾವ ಆಲೋಚನೆ ಬೇಕೋ ಅದು ಮಾತ್ರವೇ ಬಂದು ಬಾಕಿ ಬರದಲೇ ಇರುವಂತೆ ಮಾಡಕ್ ಸಾಧ್ಯ ಇಲ್ವಾ? ನಮ್ಮ ಕೆಲಸದ ಮೇಲೆ ಕಾನ್ಸಂಟ್ರೇಟ್ ಮಾಡೋದಿಕ್ಕೆ ಸಾಧ್ಯನೇ ಇಲ್ವಾ ಅಂತ ಹೇಳಿದ್ರೆ ಸಾಧ್ಯ ಇದೆ. ಅಂದರೆ ಪ್ರತಿಯೊಬ್ಬ ಸಾಧಕರು ಕೂಡ ಈ ಸ್ಥಿತಿಯನ್ನ ಹಾದು ಹೋಗಿ ಮುಂದೆ ಮಹಾತ್ಮರಾದಂತವ್ರೆ. ಎಂತೆಂತ ಸಾಧಕರನ್ನ ನಾವು ನೋಡ್ತೇವೆ, ಎಂತೆಂತ ಮಹಾತ್ಮರನ್ನ ನಾವು ನೋಡ್ತೇವೆ. ಅವ್ರಿಗೆ ಈ ಕಷ್ಟ ಇರ್ಲಿಲ್ವಾ? ಅವ್ರಿಗೆ ಅವ್ರ ಮನಸ್ಸು ಈ ತರ ಇರ್ಲಿಲ್ವಾ ಅಂದ್ರೆ ಇತ್ತು. ಆದ್ರೆ ಅವರು ಅದನ್ನ ಹದಗೊಳಿಸಿದ್ರು, ಅದನ್ನ ಗೆದ್ರು, ಅದನ್ನ ತಾವು ಏನು ಹೇಳ್ಬೇಕು ಹೇಳುತ್ತಾರೋ ಆ ರೀತಿ ಕೆಲಸ ಮಾಡುವಂತೆ ಅವರ ಮನಸ್ಸನ್ನ ಅವರು ಮಾಡ್ಕೊಂಡ್ರು. ಹಾಗೆ ಮಾಡ್ಕೊಂಡಿದ್ರಿಂದ ಅವರು ಮಹಾತ್ಮರಾದರು, ಯೋಗಿಗಳಾದ್ರು. ಹಾಗಾಗಿ ಅವರೆಲ್ಲರೂ ಕೂಡ ನಮಗೆ ದಾರಿಯನ್ನ ತೋರಿಸಿದ್ದಾರೆ. ಹೀಗೆ ಮಾಡಿದರೆ, ಈ ರೀತಿ ಮುಂದುವರೆದರೆ ನಿಮಗೆ ಖಂಡಿತವಾಗಿಯೂ ಕೂಡ ನಿಮ್ಮ ಮನಸ್ಸನ್ನ ಹದಗೊಳಿಸಲಿಕ್ಕೆ ಸಾಧ್ಯ, ನಿಮ್ಮ ಮನಸ್ಸನ್ನ ಬೇಡದ ಚಿಂತೆಗಳಿಂದ ಮುಕ್ತಗೊಳಿಸಲಿಕ್ಕೆ ಸಾಧ್ಯ ಅಂತ ಹೇಳಿ ಅವರು ಮಾರ್ಗದರ್ಶನವನ್ನ ಮಾಡಿದ್ದಾರೆ. ಆದ್ರೆ ಭಗವಾನ್ ಬುದ್ಧರು ತಮ್ಮ ಆಧ್ಯಾತ್ಮಿಕ ಉತ್ತುಂಗ ಶಿಖರಕ್ಕೆ ಏರಿದಂತಹವರು, ಆಧ್ಯಾತ್ಮಿಕತೆ ಅಂದ್ರೆ ಅವರ ಅತ್ಯಂತ ಉತ್ತುಂಗ ಶಿಖರಕ್ಕೆ ಏರಿದಂತಹವರು. ಅವರು ಮಾನವರ ಮನಸ್ಸಿನ ಎಲ್ಲ ರೀತಿಯ ಸ್ವಭಾವಗಳನ್ನ ಕಂಡು ಹಿಡಿದಿದ್ರು. ಅದನ್ನ ಹದಗೊಳಿಸಿ ಆಧ್ಯಾತ್ಮಿಕ ಸಾಧನೆಗೆ ಒಳಗು ಮಾಡುವುದು ಹೇಗೆ ಅನ್ನೋದನ್ನ ಅವರು ಬಹಳ ಚೆನ್ನಾಗಿ ತಿಳಿಸ್ಕೊಟ್ರು. ಅವರಷ್ಟು ಮನಸ್ಸನ್ನ ಅರಿತವರು ಬಹಳ ವಿರಳ ಹಿಂದಿನ ಯೋಗಿಗಳಲ್ಲಿ. ಹಾಗಾಗಿ ಅವ್ರೇನ್ ಮಾಡ್ತಾರೆ ಅಂದ್ರೆ ಮನಸ್ಸನ್ನ ಖಾಲಿ ಮಾಡುವುದು ಹೇಗೆ, ಅದರ ಎಲ್ಲ ಕಂಟೆಂಟ್ ಸರಕುಗಳಿಂದ ಅದನ್ನ ಬಿಡಿಸುವುದು ಹೇಗೆ ಅನ್ನೋದನ್ನ ಬಹಳ ಚೆನ್ನಾಗಿ ಭಗವಾನ್ ಬುದ್ಧರು ನಮ್ಗೆ ತಿಳಿಸ್ಕೊಡ್ತಾರೆ. ಅದನ್ನ ಏನ್ ಹೇಳ್ತಾರೆ ಅವರು ಅಂತಂದ್ರೆ, ಅತ್ಯಂತ ಕುಶಲತೆಯಿಂದ ಮನಸ್ಸನ್ನ ಮೌನ ಮಾಡುವಂತಹ ಒಂದು ವಿಧಾನ, ಅಂದ್ರೆ ಖಾಲಿ ಮಾಡುವ ವಿಧಾನ, ಅಂದ್ರೆ ಸ್ಕಿಲ್ಫುಲಿ ಎಂಪ್ಟಿಯಿಂಗ್ ದ ಮೈಂಡ್. ಅದನ್ನು ಕುಶಲತೆಯಿಂದ ಮಾಡ್ಬೇಕು. ಹೊರಟಾಗಿ ಮಾಡಿದ್ರೆ, ಫೋರ್ಸ್ಫುಲಿ ಮಾಡಿದ್ರೆ, ಅದಕ್ಕೆ ಜೋರ್ ಮಾಡಿದ್ರೆ ನಮ್ಮ ಮನಸ್ಸು ಕೇಳೋದಿಲ್ಲ. ಅದನ್ನ ಅತ್ಯಂತ ಕುಶಲತೆಯಿಂದ ಖಾಲಿ ಮಾಡ್ಬೇಕು, ಅಂದ್ರೆ ಸ್ಕಿಲ್ಫುಲಿ ಎಂಪ್ಟಿಯಿಂಗ್ ದ ಮೈಂಡ್ ಅಂತ ಹೇಳ್ತಾರೆ. ನಮ್ಮನ್ನ ನಾವು ಗಮನಿಸ್ತಾ ಇದ್ರೆ, ಅಂದ್ರೆ ಪ್ರತಿಯೊಬ್ಬ ಆಧ್ಯಾತ್ಮಿಕ ಸಾಧಕನು ಕೂಡ ಅವನನ್ನ ಗಮನಿಸ್ತಾನೆ ಇರ್ಬೇಕು. ಯಾಕೆಂದ್ರೆ ಅಂತರಂಗಕ್ಕೆ ಹೋಗ್ಬೇಕಾದ್ರೆ ಮನಸ್ಸನ್ನ ಮೌನ ಮಾಡಿ ಖಾಲಿ ಮಾಡಿ ಅಂತರಂಗಕ್ಕೆ ನಾವು ಹೋಗ್ಬೇಕಾಗತ್ತೆ. ನಾವು ನಮ್ಮನ್ನ ಗಮನಿಸಿದಾಗ ನಮ್ಮಲ್ಲಿ 3 ರೀತಿಯ ಆಸೆಗಳು ಮೇಲೆ ಹೇಳೋದನ್ನ ನೋಡಬಹುದು. ಇದು ಬುದ್ಧರ ಪ್ರಕಾರ ಈ 3 ರೀತಿಯ ಆಸೆಗಳು ಹೇಳುತ್ತೆ. ಯಾವ್ದಪ್ಪ ಅದು ಅಂತ ಹೇಳಿದ್ರೆ, ಇಂದ್ರಿಯ ಸುಖ ಬೇಕು ಅನ್ನೋದು ಮೇಲೆ ಹೇಳೋದನ್ನ ನಾವು ನೋಡ್ತೇವೆ. ಯಾವ್ದದು ಇಂದ್ರಿಯ ಸುಖ ಅಂದ್ರೆ, ಒಳ್ಳೆ ರುಚಿಯಾದ ಆಹಾರ ಬೇಕು,
ಕಣ್ಣಿಗೆ ಬಹಳ ಒಳ್ಳೆಯ ನೋಟ ಬೇಕು. ಆಮೇಲೆ ಇದೇ ರೀತಿಯಾಗಿ ಬೇಕು 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 ಅಂದ್ರೆ ಇಂದ್ರಿಯಗಳಿಂದ ಗ್ರಹಿಸುವಂತಹ ಎಲ್ಲ ವಸ್ತುಗಳು, ಎಲ್ಲ ವಿಷಯಗಳು ಬೇಕು ಅಂತ ಅನ್ಸುತ್ತೆ. ಆ ಬೇಕು ಬೇಕುಗಳ ಪಟ್ಟಿ ಬೆಳೀತಾ ಹೋಗತ್ತೆ. ಇದನ್ನ ಭಗವಾನ್ ಬುದ್ಧರು ರಾಗ ಅಂತ ಕರೆದ್ರು, ಅಥವಾ ಆಸೆಗಳು ಅಂತ ಹೇಳಿದ್ರು. ನಂತರ ಯಾವ್ದು ಹೇಳುತ್ತೆ ಮೇಲೆ ಅಂದ್ರೆ, ಈ ಆಸೆಗಳನ್ನ ಪೂರೈಸೋದಿಕ್ಕೆ ನಾವು ಪ್ರಯತ್ನ ಮಾಡ್ತೇವೆ. ಆ ಸುಖಗಳೆಲ್ಲ ಶಾಶ್ವತವಾಗಿ ನಮ್ಮ ಹತ್ರನೇ ಇರ್ಬೇಕು ಅಂತ ಪ್ರಯತ್ನ ಮಾಡ್ತೇವೆ. ಅಂದ್ರೆ ಏನನ್ನ ನಾವು ಗಳಿಸ್ಕೊಂಡ್ರೆ ನಮ್ಗೆ ಬಹಳ ಖುಷಿ ಆಗತ್ತೋ, ನಮ್ಗೆ ಆನಂದ ಆಗತ್ತೋ, ಅಂತಹದ್ದೆಲ್ಲ ಸುಖ ಅಂತ ಅನ್ಸುತ್ತೋ, ಅಂತಹದ್ದನ್ನೆಲ್ಲ ಶಾಶ್ವತವಾಗಿ ನಮ್ಮ ಹತ್ರನೇ ಉಳಿಸ್ಕೊಳ್ಬೇಕು ಅಂತ ಹೇಳಿ ನಾವು ಪ್ರಯತ್ನ ಮಾಡ್ತಾ ಹೋಗ್ತೇವೆ. ಅವಾಗ ಏನಾಗುತ್ತೆ, ಅದನ್ನ ಮೋಹ ಅಂತ ಕರಿತೇವೆ. ಅಂದ್ರೆ ನನ್ನ ಹತ್ರನೇ ಇರ್ಬೇಕು, ಅದು ನನ್ನನ್ನ ಬಿಟ್ಟು ಹೋಗಬಾರದು ಅನ್ನುವಂತಹದ್ದು, ಇದು ಮೋಹ. ಈ ಸುಖಕ್ಕೆ, ಸುಖದ ಸಾಮಗ್ರಿಗಳಿಗೆ ಅಥವಾ ವ್ಯಕ್ತಿಗಳಿಗೆ ಅಂಟಿಕೊಳ್ಳುವುದು ಇದು. ಸುಖಕ್ಕೂ ಅಂಟ್ಕೊಳ್ಳೋದು, ಅದ್ರ ಜೊತೆಗೆ ಸುಖವನ್ನ ನೀಡುತ್ತೆ ಸಾಮಗ್ರಿಗಳು ಅನ್ನುವಂತಹ ಆ ಸಾಮಗ್ರಿಗಳಿಗೂ ಅಂಟ್ಕೊಳ್ಳೋದು, ಅದ್ರ ಜೊತೆಗೆ ವ್ಯಕ್ತಿಗಳು, ಇಂತಹ ವ್ಯಕ್ತಿಯಿಂದ ನನಗೆ ಸುಖ ಸಿಗತ್ತೆ, ಅದರಿಂದ ಅವ್ರಿಗೆ ನಾನು ಸದಾಕಾಲ ಅಂಟ್ಕೊಂಡಿರ್ತೀನಿ ಅನ್ನುವಂತಹದ್ದನ್ನ ಮೋಹ ಅಂತ ಹೇಳಿ ಕರೀತಾರೆ. ನಂತರ ಇನ್ನೊಂದು ಯಾವುದೋ ಒಂದು ಆಸೆ ಹೇಳುತ್ತೆ. ಯಾವ್ದದು ಅಂದ್ರೆ, ನಂತರ ಬೇಡದೆ ಇರುವುದನ್ನ ಅಥವಾ ನಮಗೆ ದುಃಖ ತರುವಂತಹದ್ದನ್ನ ಹೊರಕ್ಕೆ ಹಾಕೋದಕ್ಕೆ ಪ್ರಯತ್ನ ಮಾಡ್ತೇವೆ. ಅದು ನಮ್ಗೆ ಬೇಡದೆ ಇರುವಂತಹ ನೆನಪಾಗಿರ್ಬೋದು, ಬೇಡದೆ ಇರುವಂತಹ ವ್ಯಕ್ತಿ ಆಗಿರ್ಬೋದು, ಬೇಡದೆ ಇರುವಂತಹ ಸಾಮಾನಾಗಿರ್ಬೋದು, ಯಾವುದೋ ಒಂದು ಏನ್ ನಮಗ್ ಬೇಡ ಅಂತ ಅನ್ಸುತ್ತೆ ಅದನ್ನ ಹೊರಗೆ ಹಾಕುವ ಪ್ರಯತ್ನವನ್ನ ಮಾಡ್ತೇವೆ. ಅಂದ್ರೆ ನಮ್ಮ ಸುಖಕ್ಕೆ ಅಡ್ಡಿಯಾಗಿರುವಂತಹದ್ದನ್ನೆಲ್ಲ ದೂರ ಸರಿಸೋದಕ್ಕೆ ಪ್ರಯತ್ನ ಮಾಡ್ತೇವೆ. ಇದನ್ನ ಭಗವಾನ್ ಬುದ್ಧರು ದ್ವೇಷ ಅಂತ ಕರೆದ್ರು. ಮೋಹ, ರಾಗ, ಮೋಹ ಮತ್ತು ದ್ವೇಷ, ಈ ಮೂರು ಕೂಡ ಮೇಲೆ ಹೇಳ್ತಾನೆ ಇರುತ್ತೆ ನಮ್ಮ ಮನಸ್ಸಿನಲ್ಲಿ. ಈ ಮೂರು ಕೂಡ ಪರಿಸ್ಥಿತಿಗೆ ಅನುಗುಣವಾಗಿ ನಮ್ಮ ಮನಸ್ಸಿನಲ್ಲಿ ಒಂದರ ಹಿಂದೆ ಒಂದು ಬರುತ್ತೆ. ಸಾಮಾನ್ಯವಾಗಿ ಏನನ್ನಾದ್ರೂ ನೋಡಿದ್ರೆ ಅದ್ ನನ್ಗ್ ಬೇಕು ಅನ್ನೋದು ಆಸೆಯಿಂದ ಪ್ರಾರಂಭ ಆಗುತ್ತೆ. ಆಮೇಲೆ ಅದ್ರ ಮೇಲೆ ಬಂಧನ ಉಂಟಾಗ್ತದೆ. ಆಮೇಲೆ ಕೆಲವು ಬೇಡ ಅನ್ನುವಾಗ ಅದನ್ನ ಬಿಡ್ಲಿಕ್ಕೋಸ್ಕರ ಪ್ರಯತ್ನ ಮಾಡ್ತೀವಲ್ವಾ, ದ್ವೇಷ. ಅದ್ ಮೂರು ಕೂಡ ಒಂದರ ಹಿಂದೆ ಒಂದರಂತೆ ಪರಿಸ್ಥಿತಿಗೆ ಅನುಗುಣವಾಗಿ, ಆ ರೀತಿ ಪರಿಸ್ಥಿತಿ ಇಲ್ಲ ಅಂತಂದ್ರೆ ಯಾವುದು ಹೇಳಲ್ಲ, ಆ ಪರಿಸ್ಥಿತಿಗೆ ಅನುಗುಣವಾಗಿಯೇ ಮೇಲೆ ಹೇಳ್ತಾನೆ ಇರುತ್ತೆ, ಅದು ನಡೀತಾನೆ ಇರುತ್ತೆ ಕೆಲ್ಸಗಳು. ಹೀಗೆ ಇರುವಂತಹ ನಮ್ಮ ಮನಸ್ಸನ್ನ ನಾವು ಖಾಲಿ ಮಾಡ್ಬೇಕಾಗತ್ತೆ. ಈ ಮನಸ್ಸನ್ನ ಖಾಲಿ ಮಾಡ್ಬೇಕು ಅಂತ ನಮಗೆ ಬಲವಾಗಿ ಅನ್ನಿಸ್ಬೇಕು. ಅವಾಗ ಅನ್ನಿಸ್ದಾಗ ಮಾತ್ರವೇ ನಮ್ಗೆ ಖಾಲಿ ಮಾಡಕ್ಕಾಗೋದು. ಇಲ್ದಲೇ ಇದ್ರೆ, ನಮ್ಗೆ ಅನ್ನಿಸ್ದಲೇ ಇದ್ರೆ ನಾವು ಆರಾಮಾಗೇ ಇರ್ತೀವಿ. ಇದೇ ಸಹಜ ಸ್ಥಿತಿ. ಮನಸ್ಸಿನಲ್ಲಿ ಈ ಚಿಂತೆ, ಈ ಕಳವಳ, ಗೊಂದಲ ಇದೇ ಸಹಜವಾದದ್ದು ಅಂತ ನಂಬಿ ಸುಮ್ನೆ ಇರ್ತೀವಿ. ಆದ್ರೆ ಒಮ್ಮೆಲೆ ಒಂದಷ್ಟು ಬೆಳವಣಿಗೆಯನ್ನ ಸಾಧಿಸಿದಾಗ ಏನಾಗತ್ತೆ ಅಂತ ಹೇಳಿದ್ರೆ, ನಮಗೆ ಗೊತ್ತಾಗತ್ತೆ ನಮ್ಮ ಮನಸ್ಸಿನಲ್ಲಿ ತುಂಬಿರುವ ಈ ಎಲ್ಲವೂ ಕೂಡ ಬೇಕಾಗಿರುವುದಂತಹದ್ದಲ್ಲ, ಬೇಡದೇ ಇರುವಂತಹದ್ದು. ಅದಕ್ಕಾಗಿ ಏನ್ ಮಾಡೋದು ಅಂತ ಯೋಚನೆ ಬಂದಾಗ ನಾವು ಧ್ಯಾನದ ಮೊರೆ ಹೋಗ್ತೇವೆ. ಧ್ಯಾನದ ಮೊರೆ ಹೋಗ್ಬೇಕಾಗತ್ತೆ. ಆಗ ಧ್ಯಾನದಲ್ಲಿ ಏನ್ ಮಾಡೋದು, ಏನೋ ಕುರಿತು ಯೋಚನೆ ಮಾಡೋದಲ್ಲ, ನಮ್ಮ ಮನಸ್ಸನ್ನ ಗಮನಿಸಿ ನೋಡುವಂತಹ ಕೆಲಸ. ಅದನ್ನ ಕೂತು ನಾವು ನೋಡ್ಬೇಕಾಗತ್ತೆ. ಇದು ಅರಿವಿನ ಮಹಾಮಾರ್ಗ. ಈ ಅರಿವು ಇಲ್ದಲೇ ಇದ್ರೆ ಸಾಧ್ಯನೇ ಆಗಲ್ಲ. ಈ ಅರಿವಿನ ಮಹಾಮಾರ್ಗವೇ ಬಿಡುಗಡೆಯ ಮಾರ್ಗ. ಅರಿವಿನಿಂದ ಇರುವಾಗ ನಾವುಗಳು ದುಃಖದಿಂದ ಪಾರಾಗೋದಿಕ್ಕೆ ಸಾಧ್ಯ. ದುಃಖ ಅನ್ನುವಂತಹದ್ದು ಇರೋದಕ್ಕೆ ಸಾಧ್ಯನೇ ಇಲ್ಲ ಅರಿವಿನಿಂದ ಇದ್ದಾಗ. ಆವಾಗ ಏನಾಗತ್ತೆ ಅಂದ್ರೆ, ನಮ್ಮ ಮನಸ್ಸನ್ನ ಸಹಜವಾಗಿ ಮೌನವನ್ನಾಗಿ ಮಾಡಬಹುದು. ಈಗ ಒತ್ತಾಯದಿಂದ ಮೌನ ಮಾಡೋಕ್ಕೂ ಸಹಜವಾಗಿ ಅದು ಮೌನವಾಗೋದಕ್ಕೂ ಬಹಳ ವ್ಯತ್ಯಾಸ ಇದೆ. ಒತ್ತಾಯದಿಂದ ನಾನ್ ಏನು ಯೋಚನೆ ಮಾಡಲ್ಲ, ನಾನ್ ಏನು ಮಾತಾಡಲ್ಲ ಅಂತ ಮೌನವಾಗಿ ಮನಸ್ಸನ್ನು ಮೌನ ಮಾಡೋದಕ್ಕೆ ಗಟ್ಟಿಯಾಗಿ ಕೈಯನ್ನ ಬೀಗಿ ಹಿಡಿದು ಒಂದು ಕಡೆ ಕೂತ್ಕೊಂಡು ಮನಸ್ಸನ್ನ ಹಿಂಗ್ ನೋಡ್ಕೊಂಡು ಕೂತ್ಕೊಳ್ಳೋ ಅಂತಹದ್ದು ಅದು ಬಲವಂತದ ಮೌನ. ಅದು ತಕ್ಷಣ ಸಿಡಿಯುತ್ತೆ. ಹಂಗಾಗದ್ ಮಾಡ್ಲಿಕ್ಕೆ ಆಗಲ್ಲ. ಯಾವಾಗ ಮನಸ್ಸನ್ನ ನೋಡುವಾಗ ದುಃಖದಿಂದ ಪಾರಾಗಬಹುದು ಅನ್ನೋದು ನಮ್ಗೆ ಅರ್ಥ ಆದಾಗ ಮನಸ್ಸನ್ನ ನಾವು ಸಹಜವಾಗಿ ಮೌನ ಮಾಡ್ಬೇಕಾಗತ್ತೆ. ಸಹಜ ಶಾಂತ ಸಮಾಧಾನದ ಸ್ಥಿತಿ ಪಡಿಬೇಕು ಅಂದ್ರೆ ನಮ್ಮ ಮನಸ್ಸು ತನ್ನ ಈ ಎಲ್ಲ ಚಟುವಟಿಕೆಗಳಿಂದ ಮುಕ್ತವಾಗಬೇಕು. ತನ್ನಲ್ಲಿ ತುಂಬಿರುವಂತಹ ಸರಕನ್ನ ಹೊರಗಡೆ ಹಾಕ್ಬೇಕಾಗತ್ತೆ. ಅದು ಸರಕು ಹೊರಗೆ ಹೋದಾಗ್ಲೇನೆ ಮನಸ್ಸು ಶಾಂತವಾಗತ್ತೆ, ಮೌನವಾಗತ್ತೆ. ಇಲ್ದೇ ಇದ್ರೆ ಮನಸ್ಸು ಕುಣಿತಾನೇ ಇರುತ್ತೆ. ಹಾಗಿರುವಾಗ ನಮ್ಮೆಲ್ರಿಗೂ ಕೂಡ
ನಮ್ಮನ್ನ ನಾವು ಗಮನಿಸಿದಾಗ ನಮ್ಮಲ್ಲಿ ದುಃಖ ಇದೆ ಅನ್ನೋದು ಒಂದು ನಿರ್ವಿವಾದವಾದಂತಹ ಸಂಗತಿ. ಯಾವುದೋ ಕಾರಣ ಈ ದುಃಖ ಇದೆ, ಆ ದುಃಖ ಇದೆ, ಹಿಂದಿಂದ ನೆನೆಸ್ಕೊಂಡು ದುಃಖ, ಮುಂದೆ ಬರೋದ್ರನ್ನ ನೆನೆಸ್ಕೊಂಡು ದುಃಖ, ಈಗ್ಲೂ ನಮಗ್ ಕಷ್ಟ ಆಗ್ತಿದೆ, ಹಾಗೆ ಹೀಗೆ ಇದು ಇದ್ದೇ ಇರುತ್ತೆ. ಯಾಕೆಂದ್ರೆ ನಮ್ಮ ಮನಸ್ಸನ್ನ ನೋಡಿದಾಗ ಇದೆಲ್ಲ ನಮ್ಗೆ ಗೊತ್ತಾಗತ್ತೆ. ಮನಸ್ಸನ್ನ ಗಮನಿಸಿದಾಗ ಅಲ್ಲಿ ಇಂದ್ರಿಯ ಸುಖದ ಆಸೆಗಳು ಮೇಲೇಳೋದನ್ನ ನಾವು ಗಮನಿಸ್ತೇವೆ. ಆ ಸುಖವನ್ನ ನಮ್ಮಲ್ಲೇ ಉಳಿಸ್ಕೊಳ್ಳೋದಿಕ್ಕೆ, ಆ ಸುಖಕ್ಕೆ ಅಡ್ಡಿಯಾದವುಗಳನ್ನ ಹೊರ ಹಾಕೋದಿಕ್ಕೆ, ದೂರ ಮಾಡೋದಿಕ್ಕೆ ಪ್ರಯತ್ನ ಮಾಡೋದು, ಈ ಎಲ್ಲ ಕಾರ್ಯಗಳು ನಮ್ಮಲ್ಲಿ ನಡೀತಾನೆ ಇದೆ ಅನ್ನೋದು ನಮ್ಮ ಮನಸ್ಸನ್ನ ನಾವು ಗಮನಿಸಿದಾಗ ಗೊತ್ತಾಗುವ ಕ್ರಿಯೆಗಳು. ಗಮನಿಸದೇ ಇದ್ರೆ ಇದ್ಯಾವುದು ನಮ್ಗೆ ಗೊತ್ತೇ ಆಗಲ್ಲ. ಗಮನಿಸಿದಾಗ ಇದೆಲ್ಲ ನಮ್ಗೆ ಗೊತ್ತಾಗ್ತಾ ಹೋಗುತ್ತೆ. ಇದನ್ನ ಮೊದ್ಲು ಪರಿಷ್ಕಾರವಾಗಿ ನಾವು ಅರ್ಥ ಮಾಡ್ಕೊಳ್ಬೇಕು. ಅಂದ್ರೆ ನನ್ನ ಮನಸ್ಸು ಏನನ್ನಾದ್ರೂ ನೋಡಿದ್ರೆ ಅದನ್ನ ಆಸೆ ಪಡ್ತಾ ಇದ್ಯಾ, ಅದನ್ನ ಹೊಂದೋದಿಕ್ಕೆ ಪ್ರಯತ್ನ ಮಾಡ್ತಾ ಇದ್ಯಾ, ಅಥವಾ ಬೇರೆ ಇದನ್ನ ಬೇಡದೇ ಇರುವಂತ ದೂರ ಹಾಕ್ಲಿಕ್ಕೆ ಪ್ರಯತ್ನ ಮಾಡ್ತಿದ್ಯಾ, ಇದನ್ನ ಗಮನಿಸಿ ನೋಡ್ಬೇಕು. ಗಮನಿಸಿದಾಗ ಮಾತ್ರವೇ ನಮ್ಗಿದ ಅರ್ಥ ಆಗುವಂತಹದ್ದು. ನಮ್ಮನ್ನ ಪರಿಷ್ಕಾರವಾಗಿ ಇದನ್ನ ಗಮನಿಸಿದ ನಂತರ ನಮ್ಮಲ್ಲಿ ಮೇಲೇಳುವ ಆಲೋಚನೆಗಳನ್ನ ಹೊರ ಹಾಕೋದಿಕ್ಕೆ ಪ್ರಯತ್ನ ಮಾಡ್ಬೇಕು. ಅಂದ್ರೆ ನಾವು ಅರಿವಿನಿಂದ ಇರೋದಕ್ಕೋಸ್ಕರ ಕುಶಲತೆಯನ್ನ ಸಾಧನವನ್ನಾಗಿ ಉಪಯೋಗ ಮಾಡಬೇಕು. ಅಂದ್ರೆ ಸ್ಕಿಲ್ಫುಲ್ ಮೀನ್ಸ್ ಅಂತ ಹೇಳ್ತಾರೆ. ಅತ್ಯಂತ ಕುಶಲತೆಯಿಂದ, ಅರಿವಿನಿಂದ ನಾವು ಈ ಕೆಲಸವನ್ನ ಮಾಡಬೇಕಾಗುತ್ತೆ. ಯಾಕೆಂದ್ರೆ ನಾವು ಅರಿವಿನಿಂದ ಇರ್ಬೇಕು ಅಂತ ನಾವು ಅಂದುಕೊಂಡಾಗ, ಅಂದ್ರೆ ಇವತ್ತು ನಾನು ಅರಿವಿನಿಂದ ಇರ್ತೇನೆ ಅಂತ ಹೇಳಿ ನಾನು ಅಂದುಕೊಂಡ್ರೆ ಪ್ರಾರಂಭದಲ್ಲಿ ಏನಾಗುತ್ತೆ ಗೊತ್ತಾ, ಅರಿವಿನಿಂದ ಇರಲ್ಲ, ಆ ಭ್ರಾಂತಿಗೆ ಒಳಗಾಗ್ಬಿಡ್ತೇವೆ ನಾವು ಅರಿವಿನಿಂದ ಇದ್ದೇವೆ, ಅಂದ್ರೆ ನಾನು ಅರಿವಿನಿಂದ ಇದ್ದೇನೆ ಅನ್ನುವ ಕಲ್ಪನೆಯನ್ನ ಮಾಡ್ಕೊಳ್ಳೋದಿಕ್ಕೆ ಪ್ರಾರಂಭ ಮಾಡ್ತೇವೆ. ಅದರಿಂದ ಅರಿವಿನಿಂದ ಇರೋದಿಕ್ಕೆ ಪ್ರಯತ್ನ ಮಾಡ್ತೇನೆ. ಮತ್ತೆ ಇಲ್ಲಿ ನಾನು ಏನನ್ನ ಆಲೋಚಿಸ್ತಾ ಇದ್ದೇವೆ ಅಂತ ಹೇಳಿದ್ರೆ, ಅರಿವು ಅನ್ನುವುದನ್ನ ನಾವು ಪಡ್ಕೋಬಹುದು ಅಂತ ಆಲೋಚನೆ ಮಾಡ್ತೇವೆ. ಅರಿವು ಅನ್ನುವಂತಹದ್ದೊಂದು ವಿಷಯ, ಅದನ್ನ ನಾನು ಪಡ್ಕೋಬಹುದು ಅಂತ ಹೇಳಿ ಆಲೋಚನೆ ಮಾಡ್ತೇವೆ. ಅಥವಾ ಅರಿವಿನ ಸ್ಥಿತಿಗೆ ಹೋಗಬಹುದು ಅಂತ ಹೇಳಿ ನಾವು ತಿಳ್ಕೊಳ್ತೇವೆ. ಅಂದ್ರೆ ಅರಿವನ್ನ ಅದು ಒಂದು ಪಡೆಯತಕ್ಕಂತಹ ವಸ್ತು, ಅಥವಾ ಅದನ್ನ ಆ ಸ್ಥಿತಿಗೆ ನಾವು ಹೋಗಬಹುದು ಅನ್ನುವುದನ್ನ ನಾವು ತಿಳ್ಕೊಂಡ್ಬಿಟ್ಟಿದ್ದೇವೆ. ಆದರೆ ನಾವುಗಳು ಅರಿವನ್ನ ಬೆಳೆಸಿಕೊಳ್ಳುವ ಕಡೆಗೆ ನಾವು ಪ್ರಯತ್ನ ಮಾಡೋದಕ್ಕೆ ಪ್ರಾರಂಭ ಮಾಡ್ತೇವೆ. ಆದರೆ ಈ ರೀತಿಯ ಸಂಕಲ್ಪ, ಅಂದ್ರೆ ನಾನು ಅರಿವಿನಿಂದಲೇ ಇರ್ತೇನೆ, ನಾನು ಅರಿವನ್ನ ಪಡ್ಕೊಳ್ತೇನೆ, ನಾನು ಅರಿವಿನಿಂದ ಇರುವ ಕಡೆಗೆ ಅದನ್ನ ಬೆಳೆಸ್ಕೊಳ್ತೇನೆ ಅಂತ ನಾವು ಹೋದಾಗ, ಈ ರೀತಿಯ ಸಂಕಲ್ಪ ಮತ್ತು ಈ ರೀತಿಯ ಕಲ್ಪನಾತ್ಮಕತೆ ಏನನ್ನ ತೋರಿಸುತ್ತೆ ಅಂದ್ರೆ ನಮ್ಮಲ್ಲಿ ಎಚ್ಚರಿಕೆ ಇಲ್ಲದವರನ್ನಾಗಿ ಮಾಡುತ್ತೆ. ಅಂದ್ರೆ ಅಲ್ಲಿ ಎಚ್ಚರ ಇಲ್ಲ ಅಂತ ಅರ್ಥ. ಅದಕ್ಕೆ ಕಾರಣ ಏನು ಅಂದ್ರೆ, ಕಾನ್ಸ್ಟೆಂಟ್ ಅವೇರ್ನೆಸ್ ಇದೆ ಅಂತ ಅಂದುಕೊಳ್ತೇವೆ, ಆದ್ರೆ ನಮ್ಮ ಮನಸ್ಸು ಹಾಗಿರ್ಬೇಕು, ಹೀಗಿರ್ಬೇಕು, ಹಾಗಾಗ್ಬೇಕು, ಖಾಲಿ ಆಗ್ಬೇಕು, ಇದು ನನ್ನ ಮನಸ್ಸು ಹೀಗೆ ಶಾಂತವಾಗಿರ್ಬೇಕು, ಬೇಕು 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 ಅಂತ ಹೇಳ್ತಾ 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 ಈ 3 ಬಗೆಯ ಆಸೆಗಳಿಗೆ ಮತ್ತೆ ನಾವು ಬಲಿ ಬೀಳ್ತೇವೆ. ಅಂದ್ರೆ ನನ್ನ ಮನಸ್ಸು ಶಾಂತವಾಗಬೇಕು, ನನ್ನ ಮನಸ್ಸು ಮೌನವಾಗಬೇಕು, ನನ್ನ ಮನಸ್ಸಿನಲ್ಲಿ ತುಂಬಿರೋ ಎಲ್ಲವೂ ಹೊರ ಹೋಗಬೇಕು ಅಂತ ಹೇಳಿ ಮತ್ತೆ ರಾಗದ್ವೇಷ ಮೋಹಗಳಿಗೆ ಬಲಿ ಬೀಳುತ್ತೇವೆ. ಮತ್ತೆ ದುಃಖಕ್ಕೆ ಮನಸ್ಸು ಈಡಾಗ್ತಾ ಹೋಗತ್ತೆ. ಅದರಿಂದ ನಮ್ಗೆ ಅರಿವು ಬೇಕು ಅಂತ ಬಯಸೋದ್ರಿಂದ ಅರಿವು ಬರಲ್ಲ. ಅರಿವು ಬಂದ್ಬಿಟ್ಟಿದೆ ಅಂತ ಅಂದ್ಕೊಂಡಾಗ, ಕಲ್ಪನೆ ಮಾಡ್ಕೊಂಡಾಗ ಅರಿವು ಬರಲ್ಲ. ಸುಮ್ಮನೆ ನಮ್ಮ ಮನಸ್ಸನ್ನ ಗಮನಿಸಿದಾಗ ಅರಿವು ಅಲ್ಲಿ ಇರುತ್ತೆ ಅಷ್ಟೇ. ಅರಿವಿದೆ ಅನ್ನುವಂತಹದ್ದಲ್ಲ, ಅರಿವು ತಾನಾಗಿಯೇ ಇರಬೇಕಾಗತ್ತೆ. ಆವಾಗ ಅವೇರ್ನೆಸ್ ತಾನಾಗಿಯೇ ಇರುತ್ತೆ. ನಾನು ಅರಿವಿನಿಂದ ಇದ್ದೇನೆ ಅನ್ನುವ ಭಾವನೆ ನಿಮ್ಮಲ್ಲಿ ಬಂದರೆ ಮನಸ್ಸಿನ ಕೆಲಸ ಅಲ್ಲಿ ಪ್ರಾರಂಭ ಆಯ್ತು ಅಂತ. ಅಂದ್ರೆ ಅದಾಗ್ಲೇ ಎಂಟರ್ ಆಯ್ತು, ಅದಕ್ಕೆ ಅಲ್ಲಿ ಅರಿವಿಲ್ಲ ಅನ್ನೋದು ನಮ್ಗೆ ಸ್ಪಷ್ಟವಾಗಿ ಅರ್ಥ ಆಗತ್ತೆ. ಆವಾಗ ಅರಿವು ಇರೋದಿಲ್ಲ. ಹಾಗಾಗಿ ನಾವೀಗ ಸುಮ್ಮನೆ ಅರಿವಿನಿಂದ ಇರ್ಬೇಕು ಹೊರತು ನಾನು ಅರಿವಿನಿಂದ ಇರ್ತೇನೆ, ನಾನು ಅದನ್ನ ಬೆಳೆಸ್ಕೊಳ್ತೇನೆ, ನಾನು ಆಗ್ ಮಾಡ್ತೇನೆ ಅಂದ್ರೆ ಮತ್ತೆ ಆಸೆ, ದ್ವೇಷ, ಮೋಹಗಳಿಗೆ ನಾವು ಒಳಗಾಗ್ಬಿಡ್ತೇವೆ. ಹಾಗಾಗಿ ಮನಸ್ಸನ್ನ ಖಾಲಿ ಮಾಡೋದಕ್ಕೆ ನಾವೇನ್ ಮಾಡ್ಬೇಕು, ಸಹಜ ಅರಿವಿನಿಂದ ಇರ್ಬೇಕು ಅಷ್ಟೇ. ಅರಿವಿನಿಂದ ಇದೀನಿ ಅಂತ ಹೇಳಿ ಅಂದುಕೊಂಡು ಕೂಡ್ಲೆ ಮನಸ್ಸಲ್ಲಿ ಎಂಟರ್ ಆಯ್ತು ಅಂತ ಹೇಳಿ ಅರ್ಥ. ಇನ್ನ ಮನಸ್ಸನ್ನ ಖಾಲಿ ಮಾಡೋದು ಹೇಗೆ? ಮನಸ್ಸಿನಲ್ಲಿರುವ ಎಲ್ಲವನ್ನ, ಅಂದ್ರೆ ಬೇಡದೆ ಇರುವ ಎಲ್ಲವನ್ನ ಹೊರ ಹೋಗಲು ಬಿಡುವುದಕ್ಕೆ ಒಂದು ಕ್ರಿಯೆ ಬೇಕಲ್ವಾ, ಅದು ಹೇಗೆ
ಅತ್ಯಂತ ಪರಿಣಾಮಕಾರಿಯಾದಂತಹ ಒಂದು ಕ್ರಿಯೆ ಯಾವುದು ಅಂತ ಹೇಳಿದ್ರೆ, ಧ್ಯಾನ ಮಾಡುವಾಗ ನಮ್ಮ ಮನಸ್ಸನ್ನ ಕೇಂದ್ರೀಕರಿಸಿ ಬಲವಂತವಾಗಿ ಯಾವುದಾದ್ರೊಂದು ವಿಷಯವನ್ನ ಕೊಟ್ಟು ಆಲೋಚನೆ ಮಾಡಿಸಿ ಅದರಿಂದ ದುಃಖವನ್ನ ತರುತ್ತದೆ ಅದು ಅನ್ನೋದನ್ನ ನಾವು ಕಂಡುಹಿಡ್ಕೋಬೇಕಾಗತ್ತೆ. ಅಂದ್ರೆ ಇವಾಗ ಒಂದು ವಸ್ತುವನ್ನ ಕೊಡ್ತೇವೆ, ಒಂದು ವಿಷಯವನ್ನ ಕೊಡ್ತೇವೆ, ಅದ್ರ ಮೇಲೇನೆ ಯೋಚನೆ ಮಾಡ್ಬೇಕು ಅಂತ ಒತ್ತಾಯ ಹೇರ್ತೇವೆ. ಆದ್ರೆ ಮನಸ್ಸು ಅಲ್ಲಿಂದ ಬೇರೆ ಕಡೆ ಹೋಗ್ತಾ ಇರುತ್ತೆ. ಮತ್ತೆ ಅದನ್ನೇ ಎಳ್ಕೊಂಬಂದು ಅಲ್ಲೇ ಸಬ್ಜೆಕ್ಟ್ ಅಲ್ಲಿ ಮೇಲೆ ಹಾಕುವ ಪ್ರಯತ್ನ ಮಾಡ್ತೇವೆ. ಒಟ್ನಲ್ಲಿ ಬಲವಂತದ ಕ್ರಿಯೆ ಯಾವತ್ತು ದುಃಖವನ್ನ ತರುತ್ತೆ. ಅದಕ್ಕೆ ನಮ್ಮ ಧ್ಯಾನದ ವಿಧಾನವನ್ನ ಸರಳಗೊಳಿಸ್ಕೊಳ್ಬೇಕು. ಸರಳವಾದಂತಹ ಧ್ಯಾನವನ್ನ ಅಭ್ಯಾಸ ಮಾಡಬೇಕು. ಯಾವುದದು ಅಂದ್ರೆ ಲೆಟ್ ಗೋ ಅನ್ನುವಂತಹದ್ದು. ಅಂದ್ರೆ ಹೊರ ಹೋಗಲು ಬಿಡುವುದು. ಹೊರ ಹೋಗಲು ಬಿಡುವುದು ಅನ್ನುವಂತಹ ಒಂದು 2 ಪದಗಳು ಸಾಕು ಅಂತ ಹೇಳಿ ಭಗವಾನ್ ಬುದ್ಧರು ಹೇಳ್ತಾರೆ. ಅಂದ್ರೆ ಏನೇನೋ ವಿಷಯಗಳನ್ನ ಇಟ್ಕೊಂಡು ಒಂಥರ ಜಿಗ್ಲರಿ ಮಾಡೋದಕ್ಕಿಂತ ಈ 2 ಪದಗಳನ್ನ ಇಟ್ಕೊಂಡು ನೋಡಿ, ಧ್ಯಾನಕ್ಕೆ ಅದೆರಡು, ಹೊರ ಹೋಗಲು ಬಿಡುವುದು ಅಥವಾ ಲೆಟ್ ಗೋ ಅನ್ನೋದನ್ನ ಇಟ್ಕೊಳ್ಳಿ ಅಂತ ಹೇಳ್ತಾರೆ. 2 ಪದ ಸಾಕು ಅಂತ. ಸಾಮಾನ್ಯವಾಗಿ ನಮ್ಮ ಧ್ಯಾನದ ಕ್ರಿಯೆ ಅತ್ಯಂತ ಸಂಕೀರ್ಣವಾದದ್ದಾಗಿರತ್ತೆ. ಯಾಕೆ ಅಂದ್ರೆ ಇಂತಹದ್ದನ್ನ ಓದು, ಇಂತಹ ಶ್ಲೋಕವನ್ನ ಬಾಯ್ಪಾಠ ಮಾಡು, ಹೀಗೆ ಮಾಡು, ಹಾಗೆ ಮಾಡು, ಇಷ್ಟೊತ್ತಿಗೆ ಮಾಡು, ಹಾಗೆ ಕೂತ್ಕೋ, ಹೀಗೆ ಕೂತ್ಕೋ, ಅನೇಕ ಇದನ್ ಮಾತ್ರ ಓದು, ಅದನ್ನ ಓದಬೇಡ, ಈ ಚಿತ್ರವನ್ನೇ ನೋಡ್ತಾ ಇರೋ, ಹೀಗೆ ಮಾಡ್ತಾ ಇರೋ ಅಂತ ಹೇಳಿ ಅನೇಕ ಕಟ್ಟುಪಾಡುಗಳಿಂದ ನಮ್ಮ ಮನಸ್ಸನ್ನ ಜರ್ಜರಿತಗೊಳಿಸ್ತೇವೆ ನಾವು. ಇದ್ಯಾವುದು ಬೇಕಾಗಿಲ್ಲ. ಮನಸ್ಸನ್ನ ಖಾಲಿ ಮಾಡುವ ಕ್ರಿಯೆಗೆ ಲೆಟ್ ಗೋ ಅನ್ನುವಂತಹದ್ದು ಮಾತ್ರವೇ ಸಾಕು ಅಂತ ಭಗವಾನ್ ಬುದ್ಧರು ಹೇಳ್ತಾರೆ. ಅಂದ್ರೆ ನಮ್ಮಲ್ಲಿ ಒಂದು ಆಸೆ ಹುಟ್ಟಿದ ತಕ್ಷಣ ನಾವು ಬೇರೇನೂ ಮಾಡ್ಬೇಕಾಗಿಲ್ಲ, ಅದನ್ನ ಸುಮ್ಮನೆ ಹೊರ ಹೋಗಲು ಬಿಡಬೇಕು. ಅಂದ್ರೆ ಲೆಟ್ ಗೋ ಅಂತ ಹೇಳಿ ಅದನ್ನ ಮನಸ್ಸಿನಲ್ಲಿ ಹುಟ್ಟಿದ ಆಸೆ ಸಹಜವಾಗಿ ತನ್ನಿಂದ ತಾನೇ ಕರಗಿ ಹೋಗಲು ಬಿಡಬೇಕು. ನಾವೇನ್ ಮಾಡ್ತೀವಿ, ಒಂದ್ ಆಸೆ ಹುಟ್ಟಿದ ಕೂಡ್ಲೇನೆ ಅಯ್ಯೋ ಇವತ್ತೇನಾದ್ರು ತಿನ್ಬೇಕಾಗಿತ್ತಪ್ಪ, ಇದು ಹೀಗಾಗ್ಬೇಕಿತ್ತಪ್ಪ ಅಂತ ಅನ್ಸೋದ್ ಕೂಡ್ಲೆ ಏನ್ ಮಾಡ್ತೀವಿ, ಅದಕ್ಕೆ ನಾವು ಒತ್ತನ್ನ ಕೊಡ್ತೇವೆ, ಅದರಲ್ಲಿ ಮನಸ್ಸನ್ನ ಇಡ್ತೇವೆ, ನಮ್ಮ ಪ್ರಜ್ಞೆಯನ್ನ ಅದರಲ್ಲಿ ಹಾಕ್ತೇವೆ. ಅವಾಗ ಏನಾಗುತ್ತೆ, ಅದನ್ನ ಪಡ್ಕೊಳ್ಳುವಂತಹ ವಿಧಾನದ ಕಡೆಗೆ, ಅದನ್ನ ಹೇಗೆ ನಾನು ನನ್ನದನ್ನಾಗಿ ಮಾಡ್ಕೊಳ್ಬೇಕು ಅಂತ ಈ ದಿಕ್ಕಿನಲ್ಲಿ ಹೊರಟು ಹೋಗ್ಬಿಡ್ತೇವೆ. ನಾವು ಅದ್ರ ಜೊತೆಗೆ ಟ್ರಾವೆಲ್ ಮಾಡ್ಬಿಡ್ತೇವೆ ಮನಸ್ಸಿನಲ್ಲಿ ಹುಟ್ಟಿದ ಆಸೆಯ ಜೊತೆಗೆ. ಆದ್ರೆ ಈ ಆಸೆಗಳು ತನ್ನಿಂದ ತಾನೇ ಸಹಜವಾಗಿ ಕರಗಿ ಹೋಗಲು ಬಿಡಬೇಕು. ಅಂದ್ರೆ ನಾವು ಅದರ ಬಗ್ಗೆ ಗಮನ ಕೊಡದಲ್ಲೇ ಇದ್ದರೆ ಅವಾಗ ಏನಾಗುತ್ತೆ, ಸಹಜವಾಗಿ ಅದು ತನ್ನಿಂದ ತಾನೇ ಹೊರಟು ಹೋಗಿ ಬಿಡುತ್ತೆ. ಮತ್ತೆ ಅದಕ್ಕೆ ಒತ್ತನ್ನ ನಾವು ಕೊಡ್ತಿಲ್ಲ. ಅಂದ್ರೆ ನಾವು ನಮ್ಮ ಗಮನವನ್ನ ಅದರ ಕಡೆಗೆ ತಿರುಗಿಸ್ತಾ ಇಲ್ಲ. ಏನೋ ನನಗ್ ಬೇಕು, ಆ ಭಾವನೆ ಬಂತು, ಆಸೆ ಹುಟ್ಟಿತು ನಿಜ, ಆದ್ರೆ ನಾನು ಅದ್ರ ಕಡೆ ಗಮನ ಕೊಡ್ತಿಲ್ಲ. ಒಂದಷ್ಟು ಇರುತ್ತೆ ಅದು, ಆಮೇಲೆ ತನ್ನಿಂದ ತಾನೇ ಹೊರಟು ಹೋಗತ್ತೆ. ಅದಕ್ಕೆ ಮತ್ತೆ ನಾನೇನು ಮಾಡ್ಬೇಕಾಗಿಲ್ಲ. ಅಂದ್ರೆ ನಮ್ಮ ಮನಸ್ಸಿನಲ್ಲಿ ಹುಟ್ಟಿದಂತಹ ಆಸೆಯು ಸಹಜವಾಗಿ ತನ್ನಿಂದ ತಾನೇ ಕರಗಿ ಹೋಗಲು ಬಿಡಬೇಕು. ನಮ್ಮಲ್ಲಿ ಏಳುವಂತಹ ಯಾವುದೇ ಭಾವನೆ, ಯಾವುದೇ ಯೋಚನೆಗಳು ಕೂಡ, ಅದಕ್ಕೂ ಕೂಡ ಇದೇ ರೀತಿಯ ಮಂತ್ರವನ್ನ ಉಪಯೋಗ ಮಾಡಬೇಕು. ನಾನು ಹಾಗೆ ಆಗ್ಬೇಕು, ಹೀಗಾಗ್ಬೇಕು, ಏನೇನೋ ಆಸೆಗಳನ್ನ ಇಟ್ಕೊಂಡಿರ್ತೇವೆ. ಇಷ್ಟೊಂದು ಸಾಧನೆ ಮಾಡ್ಬೇಕು, ಅಂತ ಸ್ಥಿತಿಗೆ ಹೋಗ್ಬೇಕು, ಇಂಥ ಸ್ಥಿತಿಗೆ ಹೋಗ್ಬೇಕು, ಏನೆಲ್ಲವನ್ನ ನಾವು ಇಟ್ಕೊಂಡ್ಬಿಟ್ಟಿರ್ತೇವೆ. ನಾವೆಲ್ಲರೂ ಕೂಡ ನಮ್ಮ ಭವಿಷ್ಯದ ಬಗ್ಗೆ ಅನೇಕ ಕಲ್ಪನೆಗಳನ್ನ ಇಟ್ಕೊಂಡಿರ್ತೇವೆ. ಅವೆಲ್ಲವೂ ಕೂಡ ಆಗುವುದಾಗ್ತಾ ಇರುತ್ತೆ. ಯಾವ ಸಾಧನೆ ಮಾಡ್ಬೇಕು ಅದನ್ನ ಮಾಡ್ತಾ ಇರ್ತೇವೆ, ಅದರ ಪ್ರತಿಫಲ ನಮ್ಗೆ ಸಿಗ್ತಾ ಇರತ್ತೆ. ಅದ್ರ ಬಗ್ಗೆ ಅಷ್ಟೊಂದು ಆಲೋಚನೆ ಮಾಡ್ಬೇಕಾಗಿಲ್ಲ. ಇಂತಹದ್ದೇ ಆಗ್ಬೇಕು, ನಾ ಹೀಗೆ ಆಗ್ಬೇಕು, ಹಾಗೆ ಆಗ್ಬೇಕು ಅನ್ನುವಂತಹ ಎಲ್ಲವೂ ಕೂಡ ಕರಗಿ ಹೋಗಲು ಬಿಡ್ಬೇಕು. ನಮ್ಮ ಮನಸ್ಸು ಅವಾಗ ಪರಿಶುದ್ಧವಾಗ್ತಾ ಹೋಗತ್ತೆ. ನಮ್ಮ ಮನಸ್ಸಿನಲ್ಲಿ ಎಷ್ಟು ಸರಕಿದೆ ಗೊತ್ತಾ, ಅಪಾರವಾದಂತಹ ಸರಕಿದೆ. ಅಂತ ಯಾವಾಗ ಗೊತ್ತಾಗತ್ತೆ ನಮಗೆ ಅಂತ ಹೇಳಿದ್ರೆ, ಧ್ಯಾನ ಮಾಡಿದಾಗ ಮಾತ್ರವೇ ನಮ್ಗೆ ನಮ್ಮ ಮನಸ್ಸಿನ ಒಳಗೆ ಏನೆಲ್ಲ ಇದೆ ಅನ್ನುವಂತಹ ವಿಷಯ ಅರ್ಥ ಆಗುವಂತಹದ್ದು. ತುಂಬಾ ವಿಷಯಗಳು ನಮ್ಮ ಮನಸ್ಸಿನಲ್ಲಿ ನೆನಪಿನ ರೂಪದಲ್ಲಿ ಸೇರಿಕೊಂಡಿದೆ, ಕಾರಣ ಶರೀರದಲ್ಲಿ ಸೇರ್ಕೊಂಡಿದೆ. ಈ ಎಲ್ಲವೂ ಕೂಡ ಖಾಲಿ ಆಗ್ಬೇಕಾಗತ್ತೆ. ಏನೆಲ್ಲ ಇದೆ ಅನ್ನೋ ವಿಷಯ ತಿಳಿಯೋದು, ಅದನ್ನ ತಿಳ್ಕೊಳ್ಬೇಕು ಮೊದ್ಲು, ನಂತರ ಅವನ್ನ ಖಾಲಿ ಮಾಡೋದಕ್ಕೆ ಪ್ರಾರಂಭ ಮಾಡ್ಬೇಕು. ಅಂದ್ರೆ ಅವು ಹೊರ ಹೋಗಲು ಬಿಡಬೇಕು. ಅವಾಗ ಏನಾಗತ್ತೆ ಅಂದ್ರೆ ನಮ್ಮ ಮನಸ್ಸು ಅತ್ಯಂತ ನಿರಾಳ ಸ್ಥಿತಿಗೆ ಬರುತ್ತೆ. ಮನಸ್ಸಿನ ಭಾರ ಕಡಿಮೆ ಆಗ್ತಾ ಹೋಗುತ್ತೆ.
ಮನಸ್ಸಿನಲ್ಲಿ ಖಾಲಿ ಜಾಗ ಜಾಸ್ತಿ ಆಗ್ತಾ ಹೋಗುತ್ತೆ. ಯಾವುದು ನಮಗೆ ಬೇಕೋ ಅದು ಮಾತ್ರವೇ ತುಂಬಿಕೊಳ್ತಾ ಹೋಗುತ್ತೆ. ಅಂತಹ ಒಂದು ಸುಸಜ್ಜಿತವಾದಂತಹ, ಸುವ್ಯವಸ್ಥಿತವಾದಂತಹ, ಸೂಕ್ಷ್ಮವಾದಂತಹ ಓಪನ್ ಮೈಂಡ್ ನಮ್ದಾಗತ್ತೆ. ಅದು ಅತ್ಯಂತ ಅಗತ್ಯ ಈ ವೇಳೆಯಲ್ಲಿ. ಈ ರೀತಿಯ ಧ್ಯಾನದ ಅಭ್ಯಾಸದಲ್ಲಿ ಬಹಳ ಮುಖ್ಯವಾದ್ದೇನು ಅಂದ್ರೆ ಸತತವಾಗಿ ದೃಢ ನಿಶ್ಚಯದಿಂದ ಹೊರಗೆ ಹೋಗೋದಿಕ್ಕೆ ಬಿಡಬೇಕು. ಅಂದ್ರೆ ನಾವು ಏನು ಆಸೆ ಹುಟ್ಟುತ್ತಾ ಇದೆ ಅದನ್ನ ಹೊರಗೆ ಹೋಗೋದಿಕ್ಕೆ ಬಿಡಬೇಕಾಗತ್ತೆ. ನಮಗೆ ಜ್ಞಾನ ಪಡೆಯುವ ದೃಢ ನಿಶ್ಚಯ ಇರಬೇಕು. ಜ್ಞಾನ ಒಂದನ್ನು ಉಳಿದು ಬೇರೆಲ್ಲವೂ ಬೇಕಿಲ್ಲ ನಮಗೆ. ಹಾಗಾಗಿ ಜ್ಞಾನ ಪಡೆಯುವ ದೃಢ ನಿಶ್ಚಯ ನಮ್ಗಿರ್ಬೇಕು. ದುಃಖದಿಂದ ಬಿಡಿಸ್ಕೊಳ್ತೀನಿ ನಾನು ಅನ್ನುವ ದೃಢ ನಿಶ್ಚಯ ನಮ್ಗೆ ಇರ್ಬೇಕು. ಇಲ್ಲಿ ಅಹಂಕಾರ ಬೇಡ, ಮೂರ್ಖತನ ಬೇಡ, ಮೂಢತನ ಬೇಡ, ಅಥವಾ ನಾನು ಇದನ್ನ ಸಾಧಿಸ್ತೇನೆ ಅನ್ನುವಂತಹ ಅಹಂಕಾರ, ನನ್ ಕೈಲಿ ಇದಾಗೋಗುತ್ತೆ, ನಾನು ಇದನ್ನ ಮಾಡೇ ಮಾಡ್ತೇನೆ, ನನ್ ಮನಸ್ಸನ್ನ ನಾನು ಖಾಲಿ ಮಾಡೇ ಮಾಡ್ತೇನೆ, ಈ ರೀತಿಯ ಯಾವ ಒಂದು ಇವು ಕೂಡ ಬೇಕಾಗಿಲ್ಲ. ಅದನ್ನ ನಾವು ಏನ್ ಮಾಡ್ಬೇಕಾಗತ್ತೆ ಅಂದ್ರೆ ದೃಢ ನಿಶ್ಚಯ ಮಾತ್ರ ಇರ್ಬೇಕಾಗತ್ತೆ. ಇಲ್ಲಿ ಅಹಂಕಾರ ಅಥವಾ ನನಗೆ ಆಗೇ ಹೋಗಿದೆ, ನಾನು ಎಲ್ಲವನ್ನ ಗೆದ್ದುಬಿಟ್ಟಿದ್ದೇನೆ ಅನ್ನುವಂತಹ ಒಂದು ನನಗ್ ಸಿದ್ಧಿನೇ ಆಗೋಗ್ಬಿಟ್ಟಿದೆ ಅನ್ನುವಂತಹ ಮೂರ್ಖತನ ಕೂಡ ಇಲ್ಲಿ ಬೇಕಾಗಿಲ್ಲ. ಎಲ್ಲವನ್ನ ನಿಧಾನವಾಗಿ ನಾವು ಕುರಿತು ನಿಧಾನವಾಗಿ ನಾವು ಎಲ್ಲ ಕೆಲಸವನ್ನ ಮಾಡ್ಬೇಕಾಗತ್ತೆ. ಅದೇ ರೀತಿ ನಮ್ಮ ಮನಸ್ಸನ್ನ ಖಾಲಿ ಮಾಡುವ ವಿಷಯವನ್ನ ಕೂಡ ನಿಧಾನವಾಗಿ ನಾವು ಮಾಡ್ಬೇಕಾಗತ್ತೆ. ಅದನ್ನ ಹೊರ ಹೋಗಲು ಬಿಡ್ಬೇಕಾಗತ್ತೆ. ಸುಮ್ಮನೆ ಇರೋದನ್ನ ಕಲ್ತ್ಕೊಳ್ಬೇಕಾಗತ್ತೆ. ನನ್ಗೆ ಹೀಗಾಗಿದೆ ಹಾಗಾಗಿದೆ ಅನ್ನುವಂತಹದ್ದೆಲ್ಲ ನಮ್ಗೆ ಬೇಕಾಗಿಲ್ಲ. ಹಾಗಾಗಿ ನಮ್ಮ ಮನಸ್ಸನ್ನ ಗಮನಿಸ್ತಾ ಇದ್ರೆ ನಾವು ಎಲ್ಲಿ ಎಡುತ್ತೇವೆ ಅನ್ನೋದು ನಮ್ಗೆ ಗೊತ್ತಾಗ್ತಾ ಹೋಗುತ್ತೆ. ಅದು ಗಮನಿಸಿದಾಗ ಮಾತ್ರವೇ ಈ ವಿಷಯಗಳು ನಮಗೆ ತಿಳಿಯುವಂತಹದ್ದು. ಅವಾಗ ಮಾತ್ರವೇ ನಮ್ಗೆ ಗೊತ್ತಾಗತ್ತೆ. ಇಲ್ಲೇನ್ ಮಾಡ್ಬೇಕು ಅಂದ್ರೆ ಅತ್ಯಂತ ದೃಢ ನಿಶ್ಚಯದಿಂದ, ಶ್ರದ್ಧೆಯಿಂದ ಈ ಕೆಲಸ ಮಾಡ್ಬೇಕಾಗತ್ತೆ. ಏನು ಬಂದಂತಹ ಆಲೋಚನೆಗಳನ್ನ, ಎದ್ದಂತಹ ಆಸೆಗಳನ್ನ ಅವಾಗಿಯೇ ಕರಗಿ ಹೊರ ಹೋಗಲು ಬಿಡಬೇಕು. ಅದಕ್ಕೆ ನಾವು ನಮ್ಮ ಗಮನವನ್ನು ಕೊಡಬಾರದು. ಅವಾಗ ಅವು ಹೊರಟು ಹೋಗತ್ತೆ ಅನ್ನೋದು ನಮ್ಗೆ ಅರ್ಥ ಆಗತ್ತೆ. ಈ ರೀತಿಯ ಧ್ಯಾನದ ದಾರಿ ಕಷ್ಟ ಆಗಿರುತ್ತೆ. ಇದು ಸುಲಭ ಅಂತ ಎಲ್ಲೂ ಯಾರು ಹೇಳೋದಿಲ್ಲ. ಖಂಡಿತ ಕಷ್ಟ ಇರುತ್ತೆ. ಜ್ಞಾನ ಒಂದನ್ನ ಬಿಟ್ಟು ಉಳಿದ ಎಲ್ಲವನ್ನ ನಮ್ಮಿಂದ ಹೊರಕ್ಕೆ ಹೋಗಲು ನಾವು ಬಿಡಬೇಕಾಗತ್ತೆ. ನಮಗೆ ಎಷ್ಟೊಂದು ನಿರಾಶೆಗಳಿದೆ ಜೀವನದಲ್ಲಿ. ನನ್ ಇಂಥದ್ದಾಗ್ಬೇಕಾಗಿತ್ತು, ಅಂಥದ್ದಾಗ್ಲಿಲ್ಲ, ನನ್ಗೆ ಯಾಕೆ ಹೀಗಾಯ್ತು, ನನಗ್ ಮಾತ್ರ ಯಾಕೆ ಹೀಗಾಯ್ತು ಅನ್ನೋ ಎಂತೆಂತಹದ್ದೋ ನಿರಾಶೆಗಳು ನಮಗಿದೆ. ಹೀಗಿರ್ಬೇಕಿತ್ತು ನನ್ ಜೀವನ, ಹಾಗಾಗೋಯ್ತಲ್ಲ, ಏನೆಲ್ಲ ಉಳ್ಕೊಂಡಿದೆ, ನಿರಾಶೆ, ಸಂಕಟ, ಇವುಗಳನ್ನ ಕೂಡ ಅವು ಮೇಲೆದ್ದಾಗ, ಧ್ಯಾನ ಕಾಲದಲ್ಲಿ ಅವು ಮೇಲೆದ್ದಾಗ ಅದನ್ನು ಹೊರ ಹೋಗಲಿಕ್ಕೆ ಬಿಡ್ಬೇಕಾಗತ್ತೆ. ಇಂಥದ್ದಾಗ್ಬೇಕಾಗಿತ್ತು, ನನಗ್ ಮಾತ್ರ ಯಾಕೆ ಹೀಗಾಯ್ತು, ನಾನು ಯಾಕೆ ಇಷ್ಟೊಂದು ಕಷ್ಟ ಪಡ್ಬೇಕಾಯ್ತು, ಅನೇಕ ನಿರಾಶೆಗಳಿದೆ, ಅನೇಕ ವಿಷಯಗಳಿದೆ. ಈ ಎಲ್ಲವನ್ನ, ನಿರಾಶೆಗಳನ್ನ, ಸಂಕಟಗಳನ್ನ ಹೋಗಲು ಬಿಡ್ಬೇಕು. ಯಾಕೆಂದ್ರೆ ನಮ್ಮದಲ್ಲದ್ ಯಾವುದು ನಮ್ಗೆ ಬರೋಕ್ ಸಾಧ್ಯ ಇಲ್ಲ. ನಮ್ಮ ಹಿಂದಿನ ಕರ್ಮದ ಪ್ರಕಾರವೇ ನಮ್ಮ ಜೀವನ ನಡೀತಾ ಇರುತ್ತೆ. ಏನೇ ಬರಲಿ ಅದನ್ನ ನಾವು ಜಯಿಸ್ಬೇಕಾಗತ್ತೆ. ಅದನ್ನ ಇಟ್ಕೊಂಡೇ ನಮ್ಮ ಸಾಧನೆಯನ್ನ ಮುಂದುವರಿಸ್ಬೇಕಾಗತ್ತೆ. ಅವೆಲ್ಲದ್ರ ಜೊತೆನೆ ನಮ್ಮ ಆಧ್ಯಾತ್ಮಿಕ ಪ್ರಗತಿ ಆಗ್ಬೇಕಾಗತ್ತೆ. ಯಾವುದನ್ನು ತಿರಸ್ಕಾರ ಮಾಡಿ ನಂಗೆ ಇದ್ ಬೇಡ ಅಂತ ಹೇಳಿ ಬಿಡಿಸ್ಕೊಳ್ಳೋ ಪ್ರಯತ್ನ ನಾವೇನಾದ್ರೂ ಮಾಡಿದ್ರೆ ಮತ್ತೆ ದ್ವೇಷಕ್ಕೆ ಒಳಗಾಗ್ತೇವೆ. ದ್ವೇಷ ಅನ್ನೋದು ನಮ್ಮ ಒಳಗೆ ಬೇರೂರ್ ಬಿಡುತ್ತೆ. ಹಾಗಾಗಿ ಯಾವುದಕ್ಕೂ ಅಂಟಿಕೊಳ್ಳದೆ, ಯಾವುದಕ್ಕೂ ಬಂಧನಕ್ಕೆ ಒಳಪಡದೆ, ಯಾವುದನ್ನು ದ್ವೇಷ ಮಾಡದೆ ಇರುವ ಪರಿಸ್ಥಿತಿಯಲ್ಲಿ ಹೇಗೆ ನಾನು ಮುಂದುವರಿಬೇಕು ಅನ್ನೋದ್ರ ಕಡೆಗೆ ಅಷ್ಟೇ ಗಮನವನ್ನ ಹರಿಸ್ಬೇಕಾಗತ್ತೆ. ಆ ಗಮನ ಹರಿಸುವ ವಿಷಯದಲ್ಲಿ ನಾವೇನ್ ಮಾಡ್ಬೇಕು ಅಂದ್ರೆ ನಮ್ಮ ನೋವುಗಳನ್ನ, ನಮ್ಮ ಅನುಮಾನಗಳನ್ನ, ನಮ್ಮ ಅವಮಾನಗಳನ್ನ, ನಾವ್ ಏನೇನು ನಮ್ಗೆ ಎದುರಾಗಿದೆ ಈ ಜೀವನದಲ್ಲಿ ಸಣ್ಣ ಚಿಕ್ಕ ವಯಸ್ಸಿನಿಂದ ಹಿಡಿದು ಇಲ್ಲಿಯ ತನಕ ಎಲ್ಲವನ್ನ ಕೂಡ ನಿಧಾನವಾಗಿ ಹೊರ ಹೋಗೋದಿಕ್ಕೆ ಬಿಡಬೇಕು. ಎಷ್ಟು ವೇಳೆ ಆಗ್ಬೋದು ಅಂತ ಕೇಳಿದ್ರೆ ಹೇಳಕ್ ಸಾಧ್ಯನೇ ಇಲ್ಲ. ಪ್ರತಿಯೊಬ್ಬರು ಕೂಡ ದಿನಾ ಒಂದಷ್ಟು ಹೊತ್ತು ಈ ಕೆಲಸವನ್ನ ಮಾಡ್ಬೇಕಾಗತ್ತೆ. ಎಲ್ಲವನ್ನ ಸದಾಕಾಲ ಹೊರ ಹೋಗಲು ಬಿಡ್ತಾ ಹೋಗ್ಬೇಕಾಗತ್ತೆ. ಅವಕ್ಕೆ ಒತ್ತು ಕೊಡೋದಕ್ಕೆ ಹೋಗ್ಬಾರ್ದು. ಲೆಟ್ ಇಟ್ ಗೋ ಅನ್ನುವುದು ಒಂದು ಮುದ್ರಿತ ಆಗ್ಬೇಕು ನಮ್ಮ ಮನಸ್ಸಿನಲ್ಲಿ. ಎಲ್ಲವೂ ಹೋಗ್ಲಿ, ಎಲ್ಲ ಹೊರಟ ಹೋಗ್ಲಿ, ಆಚೆಗೆ ಹೊರಟ ಹೋಗ್ಲಿ ಅಂತ ಹೇಳಿ ಅದನ್ನ ಬಿಟ್ಟು ಬಿಡ್ಬೇಕಾಗತ್ತೆ. ಅಂದ್ರೆ ಲೆಟ್ ಗೋ ಅನ್ನೋದು ಒಂದು ಪಲ್ಲವಿ ಆಗ್ಬೇಕು. ನಾವು ಎಲ್ಲಿರ್ಲಿ, ಹೇಗಿರ್ಲಿ, ಈ ಪಲ್ಲವಿ ನಮ್ಮಲ್ಲಿ ಮಿಡಿಯೋದಕ್ಕೆ ಪ್ರಾರಂಭ ಮಾಡ್ಬೇಕು.
ಲೆಟ್ ಗೋ, ಲೆಟ್ ಗೋ, ಹೊರಟೋಗ್ಲಿ, ಎಲ್ಲವೂ ಹೊರಟು ಹೋಗ್ಲಿ, ಎಲ್ಲವೂ ಹೊರಟು ಹೋಗ್ಲಿ ಅಂತ ಬಿಡ್ತಾ ಹೋಗ್ಬೇಕಾಗತ್ತೆ. ನಮ್ಗೆ ಯಾವುದೇ ರೀತಿಯ ಆಲೋಚನೆ ಬಂದ್ರೆ, ಯಾವುದೇ ರೀತಿಯ ಆಸೆ ಬಂದ್ರೆ, ಯಾವುದೇ ರೀತಿಯ ತೊಂದರೆ ತಾಪತ್ರಯಗಳು ಬಂದ್ರೆ ಎಲ್ಲವನ್ನ ಬಿಡೋಣ. ಏನ್ ಮಾಡ್ಬೇಕು ಕರ್ತವ್ಯ, ಆ ಕರ್ತವ್ಯವನ್ನ ಮಾಡ್ತಾ ಹೋಗೋಣ. ಹೀಗೆ ಹೇಳಿ ನಾವ್ ಏನು ಆಲೋಚನೆಯನ್ನೇ ಮಾಡ್ದಲೆ ಹೇಗೆ ಕರ್ತವ್ಯ ಮಾಡೋದು ಅಂದ್ರೆ ಆ ಕರ್ತವ್ಯಕ್ಕೆ ತಕ್ಕ ಆಲೋಚನೆ ಬಂದೇ ಬರುತ್ತೆ. ಅದಕ್ಕೆ ನಾವು ಮಾಡೇ ಮಾಡ್ತೇವೆ. ಆ ಜ್ಞಾನ ಅನ್ನೋದು ನಮ್ಮಲ್ಲಿದ್ದಾಗ ಪರಿಸ್ಥಿತಿಯನ್ನ ಹೇಗೆ ಎದುರಿಸ್ಬೇಕು ಅನ್ನೋದು ನಮ್ಗೆ ಅರ್ಥ ಆಗತ್ತೆ. ಅದ್ರ ಪ್ರಕಾರ ನಾವು ಕೆಲಸ ಮಾಡ್ತಾ ಹೋಗ್ತೀವಿ. ನಾನೀಗ ಹೇಳ್ತಾ ಇರೋಂಥದ್ದು ಹಿಂದೆ ತುಂಬಿಕೊಂಡಿದೀವಲ್ಲ, ಆ ಆಲೋಚನೆಗಳನ್ನ ಹೊರ ಹಾಕುವಂತ ವಿಷಯ. ಈ ಪರಿಸ್ಥಿತಿ ಹೇಗಿದೆ ಅದನ್ನ ನಿಭಾಯಿಸ್ಲಿಕ್ಕೆ ನಮ್ಗೆ ಗೊತ್ತಿದೆ, ವಿವೇಕ ಇದೆ, ಮತ್ತೆ ನಮ್ಮ ಮನಸ್ಸಿನಲ್ಲಿ ಸಾಕಷ್ಟು ಇದಿದೆ, ಎಲ್ಲ ದೃಢತೆ ಇದೆ, ಎಲ್ಲ ಇದೆ. ನಾವು ಏನ್ ಬಂದ್ರು ಅದನ್ನ ಹೇಗೆ ಎದುರಿಸ್ಬೇಕು ಅನ್ನೋದು ನಮ್ಗೆ ಗೊತ್ತಿದೆ, ಜ್ಞಾನ ಇದೆ. ಆದ್ರೆ ಇದು ನಾವು ಖಾಲಿ ಮಾಡ್ತಾ ಇರುವಂತದ್ದು ಹಳೆಯ ಸರಕನ್ನ, ಹಿಂದೆ ಏನೇನಾಗಿತ್ತೋ ಆ ಎಲ್ಲ ಸರಕು ಮೇಲೆ ಒಂದೊಂದಾಗಿ ಹೇಳ್ತಾ ಇದೆಯಲ್ಲ, ಆ ಸರಕನ್ನ ನಾವು ಹೊರ ಹಾಕ್ತಾ ಇದ್ದೇವೆ. ಹಾಗಾಗಿ ಎಲ್ಲವನ್ನ ಹೊರ ಹೋಗಲು ಬಿಡಬೇಕಾಗತ್ತೆ. ಆವಾಗ ನಮ್ಮ ಮನಸ್ಸು ಖಾಲಿ ಆಗ್ತಾ ಹೋಗತ್ತೆ. ಇಲ್ದೇ ಇದ್ರೆ ಬರೀ ತುಂಬ್ಕೊಳ್ಳೋದೇ ನಡೀತಾ ಇರುತ್ತೆ. ಏನೆಲ್ಲಾ ವಿಷಯದಲ್ಲಿ ನಾವು ತುಂಬ್ಕೊಳ್ತಾ ಹೋಗ್ತೀವಿ ಗೊತ್ತಾ? ಬಹಳ ತುಂಬ್ತೀವಿ ಇಡೀ ಇದ್ರಲ್ಲಿ. ದೈನಂದಿನ ಬದುಕಿನಲ್ಲಿ ಸಾಕಷ್ಟು ವಿಷಯಗಳನ್ನ ನಾವು ಮನಸ್ಸಿನೊಳಗೆ ತುಂಬ್ತಾನೆ ಇರ್ತೀವಿ. ಮನಸ್ಸನ್ನ ಖಾಲಿ ಮಾಡೋದು ಹೇಗೆ ಅನ್ನೋದಕ್ಕೆ ಬೌದ್ಧರ ವಾಂಗ್ಮಯದಲ್ಲಿ ಒಂದು ಉದಾಹರಣೆಯನ್ನ ಕೊಡ್ತಾರೆ. ಎಷ್ಟು ಚೆನ್ನಾಗಿದೆ ಗೊತ್ತಾ ಉದಾಹರಣೆ. ಮೈತ್ರೇಯ ಮಹರ್ಷಿಗಳು ಅವರ ಹಿಂದಿನ ಜನ್ಮದಲ್ಲಿ ಒಬ್ಬ ಬೌದ್ಧ ಸನ್ಯಾಸಿಯಾಗಿ ಹುಟ್ಟಿರ್ತಾರೆ. ಆ ಜನ್ಮದಲ್ಲಿ ಅವ್ರು ಹೇಗಿರ್ತಾರೆ ಅಂದ್ರೆ ಸದಾಕಾಲ ನಗ್ನಾಗ್ತಾ ಇರುವಂತಹ, ಆನಂದದಿಂದ ಇರುವಂತಹ, ತುಂಬಾ ಸ್ಥೂಲಕಾಯದ ಒಂದು ದೊಡ್ಡ ಹೊಟ್ಟೆ ಅಂದ್ರೆ ಡೊಳ್ಳು ಹೊಟ್ಟೆಯ ದಪ್ಪಗಿನ ಒಂದು ಸನ್ಯಾಸಿಯಾಗಿ ಹುಟ್ಟಿರ್ತಾರ ಅವರು. ಆದ್ರೆ ಸದಾಕಾಲ ಅವ್ರ ಬೆನ್ನ ಮೇಲೆ ಒಂದು ಚೀಲವನ್ನು ಹೊತ್ಕೊಂಡಿರ್ತಾ ಇರ್ತಾರೆ. ಒಂದು ಚೀಲ ಯಾವಾಗ್ಲೂ ಬೆನ್ನ ಮೇಲೆ ಇರ್ತಾ ಇತ್ತು. ಇದು ಈ ಚೀಲ ಹೊತ್ಕೊಂಡಿರ್ತಾ ಇದ್ರು. ಹೇಗೆ ಅಂತಂದ್ರೆ ಹೇಗಿದ್ದಾರೆ ಅವರು ಅಂತಂದ್ರೆ, ಚೀನಾ ಹಾಗೂ ಜಪಾನ್ ದೇಶದಲ್ಲಿ ಯಾರ ಮೂರ್ತಿಯನ್ನ ಲಾಫಿಂಗ್ ಬುದ್ಧ ಅಂತ ಕರೀತಾರೋ ಅದೇ ಮೈತ್ರೇಯ ಮಹರ್ಷಿಗಳ ಮೂರ್ತಿಯಾಗಿದೆ. ಅವರು ಏನ್ ಮಾಡ್ತಿದ್ರು ಅಂದ್ರೆ ಆ ಜನ್ಮದಲ್ಲಿ, ಅವರು ಆ ಸನ್ಯಾಸಿಯಾಗಿ ಇದ್ದಂತಹ ಜನ್ಮದಲ್ಲಿ ಎಲ್ಲಾ ಕಡೆಗೂ ಅವರು ಭಿಕ್ಷೆ ತಗೊಂಡ್ ಬರ್ಲಿಕ್ಕೆ ಹೋಗ್ತಿರ್ತಾರೆ. ಯಾರು ಏನ್ ಕೊಟ್ರು ಕೂಡ ಅದನ್ನ ತಮ್ಮ ಚೀಲದಲ್ಲಿ ಹಾಕೊಂಡ್ ಬರ್ತಿರ್ತಾರೆ. ತಮ್ಮ ಚೀಲದ ಹಾಕೊಳ್ಳೋದು ಬರೋದು. ಆಮೇಲೆ ಏನ್ ಮಾಡ್ತಾರೆ, ಬಂದು ಒಂದ್ ಮರದ ಕೆಳಗಡೆ ಕೂತ್ಕೊಂಡು ಸುತ್ತಮುತ್ತ ಯಾರಿರ್ತಾರೆ, ಮಕ್ಕಳಿರ್ತಾರ, ಯಾರಿರ್ತಾರೆ, ಯಾರು ಬಂದ್ರು ಕೂಡ ಅವರೆಲ್ರಿಗೂ ಕೂಡ ಆ ಚೀಲದಿಂದ ಏನಾದ್ರೂ ಒಂದು ವಸ್ತುವನ್ನ ತೆಗೆದುಕೊಡ್ತಿರ್ತಾರೆ. ಏನಾದ್ರೂ ಆಹಾರವೋ, ಆಟದೋ ಸಾಮಾನೋ, ಏನೋ ಒಂದು, ಒಟ್ನಲ್ಲಿ ಚೀಲ ಬರೀ ಕೈಯಂತೂ ಅವ್ರು ಯಾರನ್ನೋ ಕಳಿಸ್ತಾ ಇರಲ್ಲ. ಅವ್ರೇನ್ ಮಾಡ್ತಿರ್ತಾರೆ, ತಮ್ಮ ಸುತ್ತಮುತ್ತಲು ಇದ್ದಂತಹವರೊಂದಿಗೆ ಎಲ್ಲವನ್ನು ಕೂಡ ಹಂಚ್ಕೊಳ್ತಿರ್ತಾರೆ. ಚೀಲ ಖಾಲಿ ಮಾಡ್ಬಿಡೋದು, ಅಷ್ಟೊಂದು ಹಂಚ್ಕೊಳ್ತಾ ಇರ್ತಾರೆ. ಅದಾದ ನಂತರ ಅವರು ಒಂದ್ ಮರದ ಕೆಳಗಡೆ ಕೂತ್ಕೊಳ್ತಿರ್ತಾರೆ. ಕೂತ್ಕೊಂಡಾಗ ಏನಾಗ್ತಿತ್ತು ಅಂದ್ರೆ ಆ ಸುತ್ತಮುತ್ತಲಿನ ಜನ, ಆ ಹಳ್ಳಿಯ ಜನ ಅವರೆಲ್ಲ ಬಂದು ಇಲ್ಲಿ ಮಹರ್ಷಿಗಳ ಆ ಸನ್ಯಾಸಿ ಇದ್ರಲ್ಲ ಅವರ ಸುತ್ತ ಸೇರ್ತಿರ್ತಾರೆ. ಆ ಜನರಿಗೆಲ್ರಿಗೂ ಕೂಡ ಈ ಸನ್ಯಾಸಿ ಅಂದ್ರೆ ಮೈತ್ರೇಯ ಮಹರ್ಷಿಗಳು ನೀತಿ ಕಥೆಗಳನ್ನ ಹೇಳ್ತಿರ್ತಾರೆ. ನೀತಿ ಕಥೆಗಳು ಹೇಗಿರ್ತಿತ್ತು ಅಂದ್ರೆ ಭಗವಾನ್ ಬುದ್ಧರ ಬೋಧೆಯನ್ನ ಒಳಗೊಂಡಿದ್ದಂತಹ ನೀತಿ ಕಥೆಗಳು. ಅಂದ್ರೆ ಅವ್ರೇನ್ ಮಾಡ್ತಿದ್ರು ಅಂದ್ರೆ ಭಗವಾನ್ ಬುದ್ಧರ ಬೋಧೆ ಏನು, ಆಸೆಯೇ ದುಃಖಕ್ಕೆ ಕಾರಣ, ಆಸೆ ಅದಿದೆ ಅನ್ನೋದು ನಮ್ಗೆ ಗೊತ್ತಿದೆ, ಅದೇ ಪುನರ್ಜನ್ಮಕ್ಕೆ ಕಾರಣ, ಈ ಎಲ್ಲ ವಿಷಯಗಳನ್ನ ಭಗವಾನ್ ಬುದ್ಧರು ಚತುರಾರ್ಯ ಸತ್ಯಗಳಲ್ಲಿ ಎಲ್ಲವನ್ನ ಹೇಳಿದಾರಲ್ವಾ, ಅದರ ಬಗ್ಗೆ ಇವ್ರೇನ್ ಮಾಡ್ತಿದ್ರು ಅಂದ್ರೆ ಅದನ್ನ ಅತ್ಯಂತ ಸರಳಗೊಳಿಸಿ ಸಣ್ಣ ಸಣ್ಣ ನೀತಿ ಕಥೆಗಳ ರೂಪದಲ್ಲಿ ಜನತೆಗೆ ಹೇಳ್ತಾ ಇದ್ರು. ಯಾವತ್ತೂ ಕೂಡ ಕಥೆಯ ರೂಪದಲ್ಲಿ ಹೇಳಿದಂತಹದ್ದು ಮನಸ್ಸಿನಲ್ಲಿ ಆಳವಾಗಿ ಉಳಿಯುತ್ತೆ. ಹಾಗಾಗಿ ಇವ್ರೇನ್ ಮಾಡ್ತಿದ್ರು, ಈ ಭಗವಾನ್ ಬುದ್ಧರ ಬೋಧೆಗಳನ್ನೆಲ್ಲ ಅತ್ಯಂತ ಸರಳೀಕರಣಗೊಳಿಸಿ ಸಣ್ಣ ಸಣ್ಣ ಕಥೆಗಳು, ತುಂಬಾ ದೊಡ್ಡ ದೊಡ್ಡ ಕಥೆ ಹೇಳ್ತಿರ್ಲಿಲ್ಲ, ಸಣ್ಣ ಸಣ್ಣ ಕಥೆಗಳಲ್ಲಿ ನೀತಿ ಕಥೆಗಳ ರೂಪದಲ್ಲಿ ಜನತೆಗೆ ಅರ್ಥ ತಿಳಿಸಿ ಹೇಳ್ತಾ ಇದ್ರು. ಆ ಕಥೆಯ ಮುಖಾಂತರ ಜನತೆ ಭಗವಾನ್ ಬುದ್ಧರ ಬೋಧೆಯನ್ನ ಅರ್ಥ ಮಾಡಿಕೊಳ್ಳಲಿಕ್ಕೆ ಸಹಾಯ ಆಗ್ತಾ ಇತ್ತು. ಹಾಗಾಗಿ ಬುದ್ಧರ ಬೋಧೆಯನ್ನು ಕೂಡ ಅವರು ಪ್ರಚಾರ ಮಾಡ್ತಿದ್ರು, ಮತ್ತೆ ಜನರಿಗೆ ಅರ್ಥ ಆಗುವ ರೀತಿಯಲ್ಲಿ ಒಳ್ಳೆಯ ಕಥೆಗಳ ರೂಪದಲ್ಲಿ ಅದನ್ನ ಹೇಳ್ತಿದ್ರು. ಹಾಗಾಗಿ ಸದಾಕಾಲ ನಗುತ್ತಾ ಇರುವಂತಹ ಈ ಒಬ್ಬ ಸನ್ಯಾಸಿಯ ಸುತ್ತ
ಯಾವಾಗ್ಲೂ ಜನ, ಮಕ್ಕಳು, ಮುದುಕರು ಏನೋ ನೋಡ್ದಲ್ಲ ಎಲ್ರೂ ಕೂಡ ತುಂಬಿರ್ತಿದ್ರು. ಯಾಕೆಂದ್ರೆ ಅವ್ರ ಚೀಲದಲ್ಲಿ ಏನಾದ್ರೂ ಸಿಕ್ತಿತ್ತು ಇವ್ರಿಗೆ. ಜೊತೆಗೆ ಅವರ ಕಥೆಗಳು ಕೇಳಲಿಕ್ಕೆ ಬಹಳ ಆಕರ್ಷಣೀಯವಾಗಿರ್ತಾ ಇತ್ತು. ಹಾಗಾಗಿ ಬಹಳ ಜನ ಅವ್ರ ಹತ್ರ ಸೇರ್ತಾ ಇದ್ರು. ಇದನ್ನೆಲ್ಲ ಇನ್ನೊಬ್ಬ ಸನ್ಯಾಸಿ ಗಮನಿಸ್ತಾ ಇರ್ತಾನೆ. ಅವನಿಗೆ ಒಂಥರ ಸದಾಕಾಲ ನಗ್ನಗ್ತಾ ಜನರೊಂದಿಗೆ ಹರಟೆ ಹೊಡ್ಕೊಂಡು ಈ ರೀತಿಯಾಗಿ ಭಿಕ್ಷೆನೂ ತರ್ತಾನೆ, ಎಲ್ರಿಗೂ ಕೊಡ್ತಾನೆ. ಈ ರೀತಿ ಸನ್ಯಾಸಿಗೆ ಬುದ್ಧರ ಬೋಧೆ ಏನ್ ಗೊತ್ತು ಇವರಿಗೆ ಅಂತ ಇವನ್ ತಲೆನಲ್ಲಿ ಬರುತ್ತೆ, ಈ ಸನ್ಯಾಸಿ ತಲೆನಲ್ಲಿ. ಆವಾಗ ಆ ಸನ್ಯಾಸಿ ಭಾವನೆನೇ ಅದು. ಅಂದ್ರೆ ಇವನಿಗೇನೂ ಗೊತ್ತಿಲ್ಲ, ಸುಮ್ನೆ ಏನೋ ಕತೆ ಹೇಳ್ಕೊಂಡು ಹಿಂಗೆಲ್ಲ ಮಾಡ್ತಾನೆ ಅಂತ ಅನ್ಕೊಂಡಿರ್ತಾನೆ. ಒಂದ್ ದಿವ್ಸ ಅವನಿಗೆ ತಡ್ಕೊಳಕ್ ಆಗೋದಿಲ್ಲ. ಏನಪ್ಪ ಇವನು ಹಿಂಗ್ ಮಾಡ್ಕೊಂತಾನೆ ಅಂತ ಹೇಳಿ ಒಂದ್ ದಿವ್ಸ ಸನ್ಯಾಸಿ ಈ ಭಗವಾನ್ ಮೈತ್ರೇಯರನ್ನ ಕೇಳ್ತಾನೆ, ಭಗವಾನ್ ಬುದ್ಧರ ಬೋಧೆಯ ಸಾರ ಏನು ಅನ್ನೋದನ್ನ ನನಗೆ ಹೇಳ್ತೀಯ ನೀನು? ಇಡೀ ಬೋಧೆ ಎಲ್ಲಿಂದ ಸುವರ್ಣ ಮಧ್ಯಮ ಮಾರ್ಗದಿಂದ ಕೊನೆಯ ಅಪ್ರಮಾದದವರೆಗೂ ಕೂಡ ಎಲ್ಲ ಬೋಧೆಯ ಒಂದು ಸಾರವನ್ನ ಹೇಳ್ಬೇಕು ನೀನು, ಆಗತ್ತಾ ನಿನ್ ಕೈನಲ್ಲಿ ಅಂತ ಕೇಳ್ತಾನೆ ಅವನು. ಮೈತ್ರೇಯರು ಅಂದ್ರೆ ಆ ಸನ್ಯಾಸಿ ಇದ್ರಲ್ಲ, ಅವರು ಒಂದು ಕ್ಷಣ ಸುಮ್ನೆ ನಿಂತ್ಕೊಳ್ತಾರೆ. ಆಮೇಲೆ ಆ ಸನ್ಯಾಸಿಯ ಕಣ್ಣುಗಳನ್ನೇ ದೃಷ್ಟಿಸಿ ನೋಡ್ತಾರೆ, ಅವನನ್ನೇ ನೋಡ್ತಾರೆ. ಒಂದ್ಸಲ ನೋಡ್ತಾರೆ. ಅವ್ರೇನ್ ಮಾಡ್ತಾರೆ ಗೊತ್ತಾ? ಥಟ್ಟಂತ ತಮ್ಮ ಹೆಗಲ ಮೇಲಿದ್ದ ಚೀಲವನ್ನ ಕೆಳಗೆ ಹಾಕ್ಬಿಡ್ತಾರೆ. ಥಟ್ಟಂತ ಕೆಳಗೆ ಹಾಕ್ಬಿಡ್ತಾರ ಚೀಲನ. ಆ ಹಿರಿಯ ಸನ್ಯಾಸಿಗೆ ಆಶ್ಚರ್ಯ ಆಯ್ತು. ಈ ಒಂದು ಕಾರ್ಯದ ಅರ್ಥ ಏನು ಅನ್ನೋದು ಅವನಿಗೆ ತಿಳಿಯಲೇ ಇಲ್ಲ. ಇವ್ರನ್ನ ಕೇಳಿದ್ದೇನೋ, ಭಗವಾನ್ ಬುದ್ಧರ ಬೋಧೆಯ ಸಾರ ಏನು ಅದನ್ನ ಹೇಳು ಅಂತ ಕೇಳ್ತಾರೆ. ಇವ್ರು ಏನಾದ್ರೂ ಹೇಳ್ಬೇಕಿತ್ತು ತಾನೆ, ಇವ್ರು ಹೇಳಲ್ಲ. ಇವ್ರು ಏನ್ ಮಾಡ್ತಾರೆ, ತಮ್ಮ ಹೆಗಲಲ್ಲಿದ್ದ ಚೀಲವನ್ನ ತಪ್ಪಂತ ಕೆಳಗಡೆ ಹಾಕ್ಬಿಟ್ಟು ಹೊರಟು ಹೋಗ್ಬಿಡ್ತಾರೆ. ಅವಾಗ ಈ ಸನ್ಯಾಸಿ ಪ್ರಶ್ನೆ ಬಂದಿತ್ತಲ್ಲ, ಆ ಸನ್ಯಾಸಿಗೆ ಆಶ್ಚರ್ಯ ಆಗೋಗುತ್ತೆ. ಈ ಒಂದು ಕಾರ್ಯದ ಅರ್ಥ ಏನು ಅನ್ನೋದು ಅವನಿಗೆ ಅರ್ಥನೇ ಆಗ್ಲಿಲ್ಲ. ಮೈತ್ರೇಯರು ಮತ್ತೆ ವಾಪಸ್ ಬರ್ತಾರೆ. ಬಂದು ಕೆಳಕ್ಕೆ ಬಗ್ಗಿ ತನ್ನ ಚೀಲವನ್ನ ಎತ್ಕೊಂಡು ಹೊರಟು ಹೋಗಿ ಬಿಡ್ತಾರೆ. ಅವರು ಥಟ್ಟಂತ ಚೀಲವನ್ನ ಕೆಳಗೆ ಹಾಕಿದ್ ಯಾಕೆ ಅಂದ್ರೆ ಲೆಟ್ಟಿಂಗ್ ಗೋ, ಅಂದರೆ ಖಾಲಿ ಮಾಡುವುದರ ಸಂಕೇತ. ನೀನ್ ಏನೇನನ್ನ ತಲೆಯಲ್ಲಿ ತುಂಬಿಕೊಂಡಿದೀಯ ಅದನ್ನ ಖಾಲಿ ಮಾಡು. ಯಾವುದು ಆಚರಣೆಗೆ ತಕ್ಕದ್ದು ಅದನ್ನ ಆಚರಿಸು, ಅದನ್ನ ತಲೆಯಲ್ಲಿ ತುಂಬ್ಕೋಬೇಡ, ನಿನ್ನ ಜೀವಿತದಲ್ಲಿ ಅಳವಡಿಸ್ಕೊ ಅಂತ ಹೇಳ್ತಾ ಎಲ್ಲವನ್ನ ಖಾಲಿ ಮಾಡು ಅಂತ ಹೇಳಿ ಅದರ ಸಂಕೇತ. ಅಂದ್ರೆ ಏನೇನನ್ನ ಖಾಲಿ ಮಾಡ್ಬೇಕು, ಅದರ ಅರ್ಥ ನಮ್ಮ ಎಲ್ಲ ರಾಗ, ದ್ವೇಷ, ಮೋಹಗಳನ್ನ ಖಾಲಿ ಮಾಡ್ಬೇಕು. ನಮ್ಮಲ್ಲಿರುವ ಎಲ್ಲ ನೆಗೆಟಿವಿಟಿಯನ್ನ ಖಾಲಿ ಮಾಡ್ಬೇಕು. ನಮ್ಮಲ್ಲಿ ಬೇಡದೆ ತುಂಬಿರುವಂತಹ ಎಲ್ಲ ಸರಕನ್ನ, ಎಲ್ಲ ಬಂಧನವನ್ನ ಹೊರಗೆ ಹೋಗ್ಲಿಕ್ಕೆ ಬಿಡ್ಬೇಕಾಗತ್ತೆ. ಅವೇ ನಮ್ಮನ್ನ ಬಂಧನಕ್ಕೆ ಒಳಪಡಿಸಿರುವುದು ಅನ್ನೋದು ನಮ್ಗೆ ಗೊತ್ತಾಗೋದು ಯಾವಾಗ ಅಂದ್ರೆ ಖಾಲಿ ಮಾಡ್ಲಿಕ್ಕೆ ಹೋದಾಗ ಅರ್ಥ ಆಗುತ್ತೆ. ಎಂತಹ ಬಂಧನಕ್ಕೆ ನಾವು ಒಳಗಾಗಿದ್ದೇವೆ ಅನ್ನೋದು ನಮ್ಗೆ ಅರ್ಥ ಆಗ್ತಾ ಹೋಗುತ್ತೆ. ಹಾಗಾಗಿ ಅದನ್ನ ಎಲ್ಲವನ್ನ ಮಾಡಿದ ನಂತರ ಫರ್ಗಿವ್ ಅಂಡ್ ಫರ್ಗೆಟ್ ಅಂತ ಹೇಳ್ತಾರೆ. ಅಂದ್ರೆ ಪ್ರತಿಯೊಬ್ಬರನ್ನ ಕೂಡ ಕ್ಷಮಿಸು ಮತ್ತು ನಾನು ಕ್ಷಮಿಸಿದ್ದೇನೆ ಅನ್ನುವ ಭಾವನೆ ಇದೆಯಲ್ಲ, ಅದನ್ನ ಫರ್ಗೆಟ್, ಮರೆತು ಬಿಡು. ಒಂದು ಕ್ಷಮೆಯನ್ನ ಕೊಟ್ಟಾಗ ಕೂಡ ಅದನ್ನು ಕೂಡ ಜ್ಞಾಪಕದಲ್ಲಿ ಇಟ್ಕೊಳ್ಬೇಡ, ನಾನು ಕ್ಷಮಿಸಿದ್ದೇನೆ ಅಂತ. ಆ ಕ್ಷಮಾ ಭಾವನೆ ಏನಿದೆ ಅದನ್ನ ಕೂಡ ಮರೆತು ಬಿಡು. ಇದು ಬೋಧಿಸತ್ವ ಮೈತ್ರೇಯ ಮಹರ್ಷಿಗಳ ಬೋಧೆ. ಆ ಜನ್ಮದಲ್ಲಿ ಅವರು ಆ ಸನ್ಯಾಸಿಗೆ ಕೊಟ್ಟಿದ್ದು ಇದು. ಯಾವುದರ ಮುಖಾಂತರ? ತಮ್ಮ ಹೆಗಲ ಚೀಲವನ್ನ ಕೆಳಗೆ ಹಾಕುವುದರ ಮುಖಾಂತರ ಕೊಟ್ಟಿದ್ದು. ಹಾಗಾಗಿ ಮುಂದೆ ಬುದ್ಧರಾಗುವಂತಹ ಮೈತ್ರೇಯರು ತಿಳಿಸಿದಂತಹ ಬೋಧೆ ಇದು ಭಗವಾನ್ ಬುದ್ಧರ ಬೋಧೆಯ ಸಾರ ಅಂತ ಹೇಳ್ತಾರೆ. ಸಾರ ಏನು? ನಮಗೆ ತಿಳಿದಿರುವ ಎಲ್ಲವನ್ನ, ಬೇಡದ ಎಲ್ಲವನ್ನ, ಏನೇನ್ ತುಂಬಿಕೊಂಡಿದೀವೋ ಎಲ್ಲವನ್ನ ಹೊರಗೆ ಹಾಕುವುದು ಅಥವಾ ಲೆಟ್ ಗೋ ಮಾಡುವುದು, ಹೊರ ಹೋಗಲು ಬಿಡುವುದು, ನಿರಾಳವಾಗುವುದು, ನೆಮ್ಮದಿಯಿಂದ ಶಾಂತಿಯಿಂದ ಸಾಧನೆಯನ್ನ ಮುಂದುವರಿಯುವಂತಹದ್ದು ಅಂತ ಹೇಳ್ತಾರೆ. ಆದರೆ ಪ್ರಾಕ್ಟಿಕಲ್ ಆಗಿ ಅಂದ್ರೆ ಪ್ರಾಯೋಗಿಕವಾಗಿ ನಮ್ಮ ಮನಸ್ಸನ್ನ ಖಾಲಿ ಮಾಡುವುದು ಹೇಗೆ ಅನ್ನೋ ವಿಷಯ ನಮ್ಗೆ ಇವಾಗ ಬೇಕಾಗತ್ತೆ. ಅದನ್ನ ತಿಳ್ಕೊಳ್ಳೋಣ. ಮೊದಲು ನಾವು ಮನಸ್ಸಿನಲ್ಲಿ ಲೆಟ್ ಗೋ ಅನ್ನುವುದನ್ನ ಜ್ಞಾಪಕದಲ್ಲಿ ಇಟ್ಕೊಳ್ಬೇಕು. ಅಂದ್ರೆ ಏನು ಬರ್ಲಿ ನನ್ನ ಮನಸ್ಸಿನಲ್ಲಿ, ಏನು ಮೇಲೇಳಲಿ ಅದನ್ನ ನಾ ಹೊರ ಹೋಗಲು ಬಿಡುತ್ತೇನೆ ಅನ್ನುವುದು ಜ್ಞಾಪಕದಲ್ಲಿ ಇರ್ಬೇಕು ನಮಗೆ. ಇಲ್ದೇ ಇದ್ರೆ ನಾವು ಮಾಡ್ತಾ ಬಿಡ್ತೇವೆ. ಅದನ್ನ ಜ್ಞಾಪಕದಲ್ಲಿ ಇಟ್ಟುಕೊಳ್ಳಬೇಕು. ಯಾಕೆಂದ್ರೆ ಈಗಾಗ್ಲೇ ನಮ್ಮ ಮನಸ್ಸಿನಲ್ಲಿ ಬೇಡದೇ ಇರುವ ಅನೇಕ ವಿಷಯಗಳ ಸೇರ್ಕೊಂಡು ನಮಗೆ ದುಃಖವನ್ನ ತರ್ತಾ ಇದೆ.
ನಮ್ಮನ್ನ ನಮ್ಮಲ್ಲಿ ಚಿಂತೆಯಾಗಿ ಕಾಡ್ತಾ ಇದೆ, ನಮಗೆ ಬೇಸರವನ್ನು ಉಂಟು ಮಾಡ್ತಾ ಇದೆ, ನಮ್ಮಲ್ಲಿ ಕೋಪವನ್ನ ತರ್ತಾ ಇದೆ, ನಮ್ಗೆ ಭಯ ಉಂಟು ಮಾಡ್ತಾ ಇದೆ, ಸೇಡಿನ ಭಾವನೆ ಉತ್ಪತ್ತಿ ಆಗ್ತಾ ಇದೆ, ಹೊಟ್ಟೆ ಕಿಚ್ಚು ಬರ್ತಾ ಇದೆ, ಮಂಕು ಕವಿತಾ ಇದೆ, ಮಂಕತನ ಬರ್ತಾ ಇದೆ, ಇದೆಲ್ಲದ್ರಿಂದ ದಡ್ತನನೂ ಬರ್ತಾ ಇದೆ. ಇವೆಲ್ಲವೂ ಕೂಡ ಏನ್ ಮಾಡುತ್ತೆ, ಇವೆಲ್ಲವೂ ಇದರಿಂದ ಆಗ್ತಾ ಇರುವಂತಹದ್ದಾದ್ರಿಂದ ಅವೆಲ್ಲವೂ ಕೂಡ ನಮ್ಗೆ ದುಃಖವನ್ನ ತರ್ತಾ ಇದೆ ಹೊರತು ಸುಖ ತರ್ತಾ ಇಲ್ಲ. ಅಂದ್ರೆ ನಮ್ಮ ಮನಸ್ಸಿನಲ್ಲಿರುವ ನಮ್ಮ ಚಿಂತೆಗಳು ಇಷ್ಟೆಲ್ಲಾ ಕೆಲಸವನ್ನ ಮಾಡುತ್ತೆ, ಬೇಸರ ತರಿಸುತ್ತೆ, ಸಂಕಟ ಉಂಟು ಮಾಡುತ್ತೆ, ಮಂಕತನ ತರುತ್ತೆ, ಸೇಡಿನ ಭಾವನೆ, ಕೋಪ, ತಾಪ ಎಲ್ಲವೂ ಬರ್ಲಿಕ್ಕೆ ಸಹಾಯ ಆಗೋದು ಯಾವ್ದ್ರಿಂದ ಅಂದ್ರೆ, ಕಾರಣ ಯಾವುದು ಅಂದ್ರೆ ನಮ್ಮ ಮನಸ್ಸಿನಲ್ಲಿ ತುಂಬಿರುವಂತಹ ಸರಕು. ಹಾಗಾಗಿ ಈ ವಿಷಯಗಳೆಲ್ಲ ಯಾವುದೋ ಒಂದು ವಿಷಯ ಎಷ್ಟೋ ವರ್ಷಗಳ ಹಿಂದೆ ಆಗಿದ್ದು ಜ್ಞಾಪಕಕ್ಕೆ ಬಂದಾಗ ಏನಾಗೋಗುತ್ತೆ, ಮತ್ತೆ ದುಃಖ ಆಗಿ ಹೋಗುತ್ತೆ. ಆ ದುಃಖ ಬರುತ್ತೆ, ಆ ದುಃಖದಿಂದ ತೊಂದರೆ ಆಗತ್ತೆ. ಅಂದ್ರೆ ಅವುಗಳ ನೆನಪೇ ನಮಗೆ ದುಃಖವನ್ನ ತರುತ್ತೆ. ಅಂತಹ ಸ್ಥಿತಿನಲ್ಲಿ ನಾವಿದ್ದೇವೆ. ನಮ್ಮ ಸಮಾಜ ನಮ್ಮ ಮನಸ್ಸನ್ನ ತುಂಬಿಸೋದನ್ನ ಹೇಳ್ಕೊಡುತ್ತೆ. ಮಗುವಾಗಿದ್ದಾಗಿನಿಂದ ನಮ್ಗೆ ಮನಸ್ಸನ್ನ ತುಂಬಿಸ್ಕೊಳ್ಳೋದನ್ನ ಹೇಳ್ಕೊಡೋದು, ಖಾಲಿ ಮಾಡೋದು ಹೇಳ್ಕೊಡಲ್ಲ ನಮ್ಮ ಸಮಾಜ. ಏನೇನನ್ನ ತುಂಬ್ಕೊಂತೀವಿ ನಾವು. ಹುಟ್ಟುತ್ತಿದ್ದಂತೆ ಒಂದು ಹೆಸರು, ಇಂಥದ್ದೇ ನಿನ್ನಂದ್ರೆ ಇದು ಅಂತ ಹೇಳಿ ಆ ಮಗುವಿಗೆ ಅದ್ರ ಹೆಸರನ್ನ ತುಂಬ್ತೇವೆ. ಅದು ದೊಡ್ಡದಾಗ್ತಾ ಆಗ್ತಾ ನಿನ್ ಕುಲ ಇಂಥದ್ದು, ನಿನ್ ಗೋತ್ರ ಇಂಥದ್ದು, ನೀನು ಗಂಡು, ನೀನ್ ಹೆಣ್ಣು, ಹಿಂಗಿದೆ ಹಂಗಿದೆ, ನಿನಗ್ ಸ್ಥಾನಮಾನ ಇಷ್ಟೊಂದಿದೆ, ನೀನ್ ಇಷ್ಟೊಂದು ವಿದ್ಯಾಭ್ಯಾಸ ಮಾಡ್ಬಿಟ್ಟಿದ್ಯಾ, ನಿಮ್ಮ ಅಪ್ಪ ಅಂದ್ರೆ ಏನು, ಹಾಗಿದ್ದಾರೆ ಹೀಗಿದ್ದಾರೆ, ಅದರಿಂದ ನೀನ್ ಹಿಂಗಿರ್ಬೇಕು, ಅಭಿಮಾನ, ಅಹಂಕಾರ, ಏನೆಲ್ಲವನ್ನ ತುಂಬ್ತಾ ಹೋಗ್ತದೆ ಸಮಾಜ. ಅಂದ್ರೆ ಅತ್ಯಂತ ಮಗುವಿನ ಮನಸ್ಸು, ನಿರ್ಮಲವಾಗಿದ್ದ ಮನಸ್ಸಿನಲ್ಲಿ ಈ ಎಲ್ಲ ವಿಷಯಗಳನ್ನ ಸಮಾಜ ತುಂಬ್ತಾ ಹೋಗತ್ತೆ. ಅಂದ್ರೆ ಅವರಲ್ಲಿ ಅಭಿಪ್ರಾಯಗಳು, ಪೂರ್ವಾಭಿಪ್ರಾಯಗಳು, ನಿರೀಕ್ಷೆಗಳು, ಕಲ್ಪನೆಗಳು, ಇವುಗಳನ್ನು ಕೂಡ ತುಂಬ್ತೇವೆ. ಹಾಗಾಗಿ ಅವೆಲ್ಲವನ್ನ ಹೇಳ್ಕೊಡ್ತಾ ಹೋಗುತ್ತೆ ಸಮಾಜ. ಇದ್ರ ಜೊತೆಗೆ ಬರೀ ಇಷ್ಟ ಸಾಲದ ನಮ್ಗೆ ಅಂದ್ರೆ, ಇಲ್ಲ ಸಾಲಲ್ಲ, ನಾವೇನ್ ಮಾಡ್ತೀವಿ, ಕೂತ್ಕೊಂಡು ಟಿವಿ ನೋಡ್ತೀವಿ, ಸಿನಿಮಾ ನೋಡ್ತೀವಿ, ಏನೇನೋ ಪುಸ್ತಕಗಳನ್ನು ಓದ್ತೀವಿ, ದಿನಪತ್ರಿಕೆ ಓದ್ತೀವಿ, ವಾರಪತ್ರಿಕೆ ಓದ್ತೀವಿ. ಪ್ರಪಂಚದಲ್ಲಿ ನಡೆಯುವಂತಹ ಎಲ್ಲ ವಿದ್ಯಮಾನಗಳ ಬಗ್ಗೆ ನಮ್ಗೆ ಇನ್ನಿಲ್ಲದ ಕುತೂಹಲ, ಇನ್ನಿಲ್ಲದ ಆಸಕ್ತಿ. ಅದರಿಂದ ಏನಾಗುತ್ತೆ, ಇಡೀ ಪ್ರಪಂಚದಲ್ಲಿ ನಡೆಯುವಂತಹ ಕ್ರೌರ್ಯ, ಅಲ್ಲಲ್ಲಿ ನಡೆಯುವ ಯುದ್ಧಗಳು, ಲಂಚ, ರುಷವತ್ತು, ಹರಟೆ, ಏನೇನೆಲ್ಲ ವಿಷಯಗಳಿದೆ ಎಲ್ಲವನ್ನ ನಮ್ಗೆ ತುಂಬ್ತಾ ಹೋಗ್ತೇವೆ, ಪ್ರತಿಯೊಂದನ್ನು ತುಂಬ್ತಾ ಹೋಗ್ತೇವೆ. ಈ ಎಲ್ಲವೂ ಕೂಡ ನಮ್ಮ ಮನಸ್ಸಿನ ಮೇಲೆ ಪರಿಣಾಮ ಬೀರುತ್ತೆ. ಇನ್ನಷ್ಟು ತುಂಬಿದ್ರೆ ಏನಾಗಬಹುದು ಗೊತ್ತಾ, ಹುಚ್ಚರ ಆಗೋದು ಖಂಡಿತ. ಅಷ್ಟೊಂದು ವಿಷಯಗಳು ಈಗಾಗ್ಲೇ ನಾವು ತುಂಬ್ಕೊಂಡ್ಬಿಟ್ಟಿದ್ದೇವೆ. ಅದಕ್ಕೋಸ್ಕರ ಇಷ್ಟೆಲ್ಲಾ ತುಂಬ್ಕೊಂಡಿರೋದ್ರಿಂದ ಜನಕ್ಕೆ ನೆಮ್ಮದಿ ಇಲ್ಲ. ಬಹಳಷ್ಟು ಜನ ಏನ್ ಮಾಡ್ತಾರೆ ಗೊತ್ತಾ, ಅದನ್ನ ಮರೆಯೋದಿಕ್ಕೆ, ತಮ್ಮ ಕೆಟ್ಟ ಅನುಭವಗಳನ್ನ ಮರೆಯೋದಿಕ್ಕೆ, ತಮಗೆ ಆದಂತಹ ನೋವು ಸಂಕಟಗಳನ್ನ ಮರೆಯೋದಿಕ್ಕೆ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಬೇರೆ ಬೇರೆ ದಾರಿಗಳನ್ನ ಹುಡ್ಕೊಳ್ತಾರೆ. ಅಂದ್ರೆ ಪಲಾಯನವಾದ, ಎಸ್ಕೇಪಿಸಂ, ಅದನ್ನ ಎದುರಿಸೋದಿಲ್ಲ. ಅದ್ರ ಬದಲು ತಾವೇನ್ ಮಾಡ್ತಾರೆ, ಕುಡಿತದ ಚಟಕ್ಕೆ ಬೀಳ್ತಾರೆ, ರೇಸ್ ಮಾಡ್ಲಿಕ್ಕೆ ಹೋಗ್ತಾರೆ, ಎಲ್ಲವನ್ನ ಮರೆಯೋದಿಕ್ಕೆ ಏನೋ ಒಂದು ಆಟವನ್ನ ಆಡ್ಲಿಕ್ಕೆ ಹೋಗ್ತಾರೆ. ಎಲ್ಲವನ್ನ ಮರಿತೀನಿ ಅಂತ ಹೇಳಿ ಮದ್ಯ ಕುಡ್ದಾಗ ಹೇಗಾದ್ರೂ ಮಾಡ್ಬೋದು, ಹೇಗ್ ವರ್ತನೆ ಬೇಕಾದ್ರೂ ಮಾಡ್ಬೋದು, ಏನೇನೋ ನಗ್ಬೋದು, ಹೆಂಗ್ ಬೇಕಾದ್ರೂ ಮಾತಾಡ್ಬೋದು. ಅವ್ರು ಕುಡ್ದ್ಬಿಟ್ಟಿದ್ದಾರೆ, ಮದ್ಯದ ಅಮಲಲ್ಲಿ ಏನ್ ಮಾತಾಡಿದ್ರು ನಡೆಯುತ್ತೆ. ಜನತೆ ತಪ್ಪು ತಿಳಿಯೋದಿಲ್ಲ, ಅಯ್ಯೋ ಕುಡ್ಕ ಅಂತ ಹೊರಟು ಹೋಗ್ತಾರೆ ಅಂತ ಭಾವಿಸ್ತಾರೆ. ಅಂದ್ರೆ ಅವರ ಮನಸ್ಸು ಎಂತಹ ಸ್ಥಿತಿಗೆ ಹೋಗುತ್ತೆ ಅಂದ್ರೆ, ಎಲ್ಲವನ್ನ ಮರೆಯೋದಿಕ್ಕೆ ಏನನ್ನೋ ಮಾಡಿ ಮತ್ತೆ ತಪ್ಪು ದಾರಿಗೆ ಅವರು ಹೋಗೋದಿಕ್ಕೆ ಪ್ರಾರಂಭ ಆಗತ್ತೆ. ಹಾಗಾಗಿ ಆದ್ರೆ ಯಾವ್ದನ್ನಾದ್ರೂ ಮರೆಯೋದಕ್ಕೆ ಸಾಧ್ಯನಾ? ಕುಡಿತ ಆದ ತಕ್ಷಣ ಕುಡಿಯೋದ್ರಿಂದ ಇಲ್ಲ, ತಾತ್ಕಾಲಿಕ. ಅದಾದ ತಕ್ಷಣ ಎಲ್ಲವೂ ಮತ್ತೆ ಹಿಂದಕ್ಕೆ ಬರುತ್ತೆ. ಹೀಗಾಗಿ ಅದನ್ನ ಇದ್ರ ಜೊತೆಗೆ ಅನೇಕ ರೀತಿಯ ಸಲಹೆಗಳು ಕೂಡ ನಮ್ಗೆ ಈ ಪ್ರಪಂಚದಲ್ಲಿ ಸಿಗ್ತಾ ಹೋಗತ್ತೆ. ನಾವು ಅನೇಕರ ಮನಸ್ಸನ್ನ ಅನೇಕ ಸಲಹೆಗಳನ್ನ ಕೊಡೋದ್ರ ಮುಖಾಂತರ ತುಂಬಿಸ್ತಾ ಹೋಗ್ತೇವೆ. ವಸ್ತುಸ್ಥಿತಿಯ ಅರಿವಿಲ್ಲದೆ ಇರುವಾಗ ನಮಗ್ ಸದಾಕಾಲ ನಮಗೆ ತೋಚಿದಂತಹ ಸಲಹೆಯನ್ನ ಬೇರೆಯವ್ರಿಗೆ ಕೊಡೋದು. ಯಾರೋ ಏನೋ ತೊಂದರೆ ಅಂತ ಬಂದ್ರು, ನಮ್ದು ಏನೋ ಒಂದು ಆಲೋಚನೆ ನಡೀತಾ ಇರುತ್ತೆ, ಅದ್ರ ಪ್ರಕಾರ ಸಲಹೆ ಕೊಟ್ಬಿಡೋದು. ಅಂದ್ರೆ ಯಾರೋ ಸಮಸ್ಯೆ ಅಂತ ಬಂದಾಗ ವಿವೇಚನೆ ಇಲ್ಲದೆ ಕೊಡುವಂತಹ ಒಂದು ಇದು ಉಂಟು, ಸಲಹೆಗಳು ಉಂಟು. ಈ ತರದ್ದೆಲ್ಲ ಮಾಡಕ್ ಹೋಗ್ಬಾರ್ದು. ನಮ್ಮ ಸಮಾಜದಲ್ಲಿ ಈಗಾಗ್ಲೇ ಯುವ ಜನತೆಯ ಮೇಲೆ
ಈ ರೀತಿಯ ಸಲಹೆಗಳು ಹೇಗೆ ಕೆಲಸ ಮಾಡ್ತಿದೆ ಅಂತ ನೋಡಿದ್ರೆ ಅತ್ಯಂತ ಆಶ್ಚರ್ಯ ಆಗುತ್ತೆ ನಮ್ಗೆ. ಯಾಕೆ ಗೊತ್ತಾ, ಈ ರೀತಿಯ ಸಲಹೆ ಮೇರೆಗೆ ಯುವ ಜನತೆ ವರ್ತನೆ ಮಾಡ್ತಾರೆ. ಅದರಲ್ಲೂ ಹೆಣ್ಮಕ್ಳಿಗಂತೂನು ಈ ರೀತಿಯ ಒಂದು ಸಲಹೆಗಳು ಬಹಳ ಚೆನ್ನಾಗಿ ಕೆಲಸ ಮಾಡುತ್ತೆ. ಈ ರೀತಿ ವೇಷಭೂಷಣಗಳನ್ನ ಧರಿಸಿದ್ರೆ ಮಾತ್ರ ನೀನು ಚೆಲುವೆ ಅಂತ ನಂಬಿಸ್ತಾರೆ. ಫ್ಯಾಷನ್ ಜಗತ್ತಿನ ಜನ, ಟಿವಿಗಳು, ಸಿನಿಮಾಗಳು ಈ ಸಲಹೆಯನ್ನ ಅಡ್ವರ್ಟೈಸ್ಮೆಂಟ್ಗಳ ಮುಖಾಂತರ ನೀಡ್ತಾನೆ ಇರುತ್ತೆ. ನೀನ್ ಹೀಗೆ ನಡ್ಕೊಳ್ಬೇಕು, ಇಂಥದ್ದೇ ಸೋಪ್ ಉಪಯೋಗಿಸ್ಬೇಕು, ಇಂಥದ್ದೇ ಕ್ರೀಮ್ ಹಚ್ಕೋಬೇಕು, ಹೀಗ್ ಮಾಡ್ಬೇಕು, ಹಾಗ್ ಮಾಡ್ಬೇಕು, ಇದ್ ತಗೊಂಡ್ರೆ ಬೆಳ್ಳಗಾಗ್ತೀಯಾ, ಇಂಥದ್ ಮಾಡ್ಬೇಕು, ನೀನು ಚೆಲುವೆ ಆಗ್ತೀಯಾ, ಇಂತಹದ್ದೇ ಬಟ್ಟೆ ಹಾಕ್ಬೇಕು, ಇಂತಹದ್ದೇ ಹಾಸಿಗೆ ಮೇಲೆ ಮಲಗಿದ್ರೆ ನಿದ್ದೆ ಬರುತ್ತೆ, ಇಲ್ದಿದ್ರೆ ನಿದ್ದೆ ಬರಲ್ಲ. ನಿದ್ದೆಗೂ ಹಾಸಿಗೆಗೂ ಏನ್ ಸಂಬಂಧ ಇದೆ? ಮನಸ್ಸಿನಲ್ಲಿ 28 ಚಿಂತೆ ತುಂಬಿಕೊಂಡು ಆ ಚಿಂತೆ ನಮ್ಮನ್ನ ಕೊರೀತಾ ಇರುವಾಗ ಎಂತದೇ ಹಾಸಿಗೆ ಮೇಲೆ ಮಲಗಿದ್ರು ನಿದ್ದೆ ಬರಲ್ಲ. ಇದು ಗೊತ್ತಾಗಲ್ಲ. ಅವ್ರು ಅದನ್ನ ತುಂಬ್ತಾ ಇರ್ತಾರೆ. ಹೀಗೆ ನಿಮ್ಮ ತೂಕ ಇಳಿಸ್ಕೊಳ್ಲಿಕ್ಕೆ ಇಂತ ಜ್ಯೂಸ್ ಕುಡಿಬೇಕು, ಹೀಗ್ ಮಾಡ್ಬೇಕು, ಹಾಗ್ ಮಾಡ್ಬೇಕು, ಏನೆಲ್ಲ ಸಲಹೆಗಳು ಕೊಡ್ತಾ ಹೋಗ್ತಾರೆ ಅಂತ ಹೇಳಿದ್ರೆ, ಇದನ್ನ ಕುಡಿದ್ರೆ ಜಾಸ್ತಿ ಶಕ್ತಿ ಬರುತ್ತೆ, ಬ್ರೈನ್ಗೆ ಇದು ಆಹಾರ ಕೊಡುತ್ತೆ. ಇದೆಲ್ಲ ವ್ಯಾಪಾರೀಕರಣ. ನಾವು ಮೊದ್ಲು ನಂಬಲ್ಲ, ಆದ್ರೆ ಪದೇ ಪದೇ ಈ ಸಲಹೆಗಳನ್ನ ಕೊಡ್ತಾನೇ ಇದ್ರೆ, ಮತ್ತೆ 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 ಕೊಡ್ತಾನೆ ಇದ್ರೆ ಏನಾಗುತ್ತೆ, ಅವನ್ನ ನಾವು ನಂಬೋದಕ್ಕೆ ಪ್ರಾರಂಭ ಮಾಡ್ತೇವೆ. ಈಗ ಚಿಕ್ಕ ಮಕ್ಳು ನೋಡಿ, ಇಂಥದ್ದನ್ನ ಕೊಟ್ರೆ ಹಾಲ್ಗೆ ಹಾಕೊಟ್ರೆ ನಾ ಕುಡಿಯೋದು, ಯಾಕಂದ್ರೆ ಅದರಿಂದ ಶಕ್ತಿ ಬರುತ್ತೆ ಅಂತ ಹೇಳ್ತಾರೆ. ಆ ಸ್ಥಿತಿಗೆ ಹೋಗ್ತೀವಿ ನಾವು ಈ ಅಡ್ವರ್ಟೈಸ್ಮೆಂಟ್ಗಳ ಇದರಿಂದ. ಅಂದ್ರೆ ವ್ಯಾಪಾರೀಕರಣ ಎಂತಹ ಮಟ್ಟದಲ್ಲಿದೆ ಅಂದ್ರೆ, ಬೇರೆಯವರ ಮನಸ್ಸನ್ನ ತುಂಬಿಸಿ ಅವರನ್ನ ಹಾಳು ಮಾಡಿ ತಾವು ದುಡ್ಡನ್ನ ಮಾಡ್ಕೊಳ್ಳುವಂತಹ ವ್ಯವಸ್ಥೆ ಇದೆ. ಇದ್ರ ಜೊತೆಗೆ ಇನ್ನೂ ಹೇಗೆ ನಮ್ಮ ಮನಸ್ಸನ್ನ ತುಂಬ್ತೇವೆ ನಾವು ಅಂದ್ರೆ, ಅನೇಕ ವಿಷಯಗಳನ್ನ ತಿಳ್ಕೊಳ್ಳೋದ್ರಲ್ಲಿ ಆಸಕ್ತಿ ವಹಿಸೋದ್ರಿಂದ. ಅಂದ್ರೆ ನನಗೆ ಗೊತ್ತಿರ್ಬೇಕು ಅಂತ ಹೇಳಿ ಎಲ್ಲವನ್ನ ತಿಳ್ಕೊಳ್ಳೋ ಕಡೆಗೆ ಹೋಗೋದು. ಮತ್ತೆ ಬೇರೆಯವರನ್ನ ಅದೇ ಸರಿ ಅಂತ ನಂಬಿಸೋದಕ್ಕೂ ಪ್ರಯತ್ನ ಮಾಡ್ತೇವೆ. ನಾನ್ ನಂಬಿದ್ದೇನೆ, ನೀವು ನಂಬಬೇಕು ಅಷ್ಟೇ. ಅದು ಬಿಟ್ಟು ಬೇರೆ ಏನು ಇಲ್ಲ. ಇದು ಒತ್ತಡ ತರ್ತೇವೆ. ಆದ್ರೆ ಲೆಟ್ ಗೋ ಅಂತ ಹೇಳಿ ಎಲ್ಲವನ್ನ ನಾವು ಬಿಡುತ್ತಾ ಬರುವಾಗ ಏನಾಗತ್ತೆ ಅಂದ್ರೆ, ಇನ್ನೊಬ್ಬರಿಗೆ ಸಲಹೆ ಕೊಡೋದನ್ನ ಕೂಡ ನಾವು ಬಿಟ್ಬಿಡ್ತೇವೆ. ಧ್ಯಾನ ಕಾಲದಲ್ಲಿ ಎಲ್ಲವನ್ನ ಬಿಡುತ್ತಾ ಎಲ್ಲ ಬೇರೆಯವರಿಗೆ ನಂಬಿಕೆ ತರಿಸೋ ಕ್ರಿಯೆಯನ್ನು ಕೂಡ ಬಿಡಬೇಕಾಗತ್ತೆ. ಹಾಗಾದ್ರೆ ಒಳ್ಳೆ ವಿಷಯಗಳನ್ನ ಹೇಳಲೇಬಾರ್ದಾ ಅಂದ್ರೆ ಅಲ್ಲ, ಹೇಳಬೇಕು. ಯಾವಾಗ? ಸೂಕ್ತ ಸಮಯದಲ್ಲಿ ಸೂಕ್ತವಾದ ವಿಷಯವನ್ನ ತಿಳಿಸೋದಕ್ಕೆ ವೇಳೆ ಬರೋವರೆಗೂ ಕೂಡ ನಾವು ಕಾಯ್ಬೇಕಾಗತ್ತೆ. ಇಲ್ದಲೇ ಇದ್ರೆ ಅದ್ ಯಾವಾಗ ಹೇಳ್ಬೇಕೋ ಅದು ಆ ಟೈಮಲ್ಲಿ ನಾವು ಹೇಳಿರೋದಿಲ್ಲ. ಅದರಿಂದ ಉತ್ಸಾಹದಿಂದ, ಮಹತ್ವಾಕಾಂಕ್ಷೆಯಿಂದ ಎಲ್ರಿಗೂ ಎಲ್ಲ ಹೇಳ್ಬಿಡ್ತೀನಿ ಅಂತ ಹೇಳೋಕ್ ಹೋಗೋದು ಕೂಡ ತಪ್ಪಾಗತ್ತೆ. ಕಾಲ ಪಕ್ವವಾದಾಗ ಆ ವಿಷಯ ಜನಕ್ಕೆ ಅರ್ಥ ಆಗತ್ತೆ. ಅಲ್ಲಿ ತನಕ ನೀವೇನ್ ಹೇಳಿದ್ರು ಅವ್ರಿಗೆ ಅರ್ಥ ಆಗೋದಿಲ್ಲ. ಅದಕ್ಕಾಗಿ ನಾವು ಮಾಡಬೇಕಾದಂತಹ ಕೆಲಸ ಮಾಡ್ತಾನೆ ಇರ್ಬೇಕಾಗತ್ತೆ. ಆ ನಂತರ ಮಾಡಿದ್ದನ್ನ ನಾನ್ ಕೆಲಸ ಮಾಡ್ದೆ ಅನ್ನೋದನ್ನ ಕೂಡ ಬಿಡಬೇಕಾಗತ್ತೆ. ಅದಕ್ಕೆ ಡಾಕ್ಟರ್ ಅನಿ ಬೆಸೆಂಟ್ ಅವರು ಯಾವಾಗ್ಲೂ ಕೂಡ ತುಂಬಾ ದಾನ ಮಾಡ್ತಿರ್ತಾರೆ. ಯಾರಾದ್ರೂ ಹಣ, ಮಗಳ ಮದ್ವೆ ಅದು ಇದು ಅಂತ ಬಂದಾಗ ಕೊಟ್ಬಿಡ್ತಾ ಇರ್ತಾರೆ. ಅವ್ರ ಸ್ನೇಹಿತರು ಕೇಳ್ತಾರೆ, ಅವ್ರು ಏನ್ ಮಾಡ್ತಾರೆ ಅನ್ನೋದನ್ನ ತಿಳ್ಕೊಂಡಿದೀಯಾ ನೀನು? ಸುಮ್ನೆ ನೀನ್ ಕೊಟ್ಬಿಡ್ತೀಯಲ್ಲ ಅಂತ. ಅವಾಗ ಅವ್ರು ಅದನ್ನ ಮಿಸ್ಯೂಸ್ ಮಾಡಿದ್ರೆ ಅಂತ ಕೇಳಿದಾಗ ಇವ್ರು ಹೇಳ್ತಾರೆ, ಸರಿಯಾದ ಕೆಲಸಕ್ಕೆ ಉಪಯೋಗಿಸಿದ್ರೆ ಸರಿ, ಮೋಸ ಮಾಡಿದ್ರೆ ಏನ್ ಮಾಡೋದು ಅಂದಾಗ ಅಮ್ಮ ಹೇಳ್ತಾರೆ, ನಾನು ಕೊಟ್ಬಿಟ್ಟು ಅದನ್ನ ಮರೆತು ಬಿಡ್ತೇನೆ. ಸರಿಯಾಗಿ ಉಪಯೋಗಿಸುವುದು ಬಿಡುವುದು ತೆಗೆದುಕೊಂಡವರ ಜವಾಬ್ದಾರಿಯಾಗಿರುತ್ತೆ. ಅವ್ರ ಜವಾಬ್ದಾರಿ ಅದು. ಅವ್ರು ಏನ ಹೇಳಿದಂತೆ ನಡ್ಕೊಳ್ತಾರೋ ಅದರಂತೆ ನಡ್ಕೊಂಡ್ರೆ ಅವರು ಕರ್ಮಕ್ಕೆ ಭಾಜನರಾಗಲ್ಲ. ಇಲ್ದೇ ಇದ್ರೆ ಅವ್ರಿಗೆ ಕೆಟ್ಟ ಕರ್ಮ ಕಟ್ಟಿಟ್ಟ ಬುತ್ತಿ. ಅದರಿಂದ ನಾನು ಕೊಟ್ಟು ಮರೆತು ಬಿಡುತ್ತೇನೆ, ಅದ್ರ ಬಗ್ಗೆ ನಾನು ಮುಂದಿನ ಯೋಚನೆಯನ್ನ ಮಾಡೋದಿಲ್ಲ ಅಂತ ಹೇಳ್ತಾರಲ್ಲ, ಇದು ಲೆಟ್ ಗೋ ಕ್ರಿಯೆ. ಅಂದ್ರೆ ಕೊಟ್ಟಿದ್ದನ್ನ ಕೂಡ ಮರೆಯುವ, ಫರ್ಗೆಟ್ ಅಂಡ್ ಫರ್ಗಿವ್ ಹೇಳ್ತಾರಲ್ಲ, ಅದೇ ರೀತಿ ಕೊಡು ಮತ್ತೆ ಅದನ್ನ ಬಿಟ್ಬಿಡು. ಕೊಟ್ಟೆ ಅನ್ನೋದನ್ನ ಬಿಟ್ಬಿಡು ಅಂತ ಹೇಳ್ತಾರೆ. ಇದು ಕೂಡ ಲೆಟ್ ಗೋ ಕ್ರಿಯೆ. ಅಂದ್ರೆ ಮನಸ್ಸಿನಲ್ಲಿ ಸಿಕ್ಕಾಪಟ್ಟೆ ತುಂಬಿದಂತಹ ವಿಷಯಗಳು ನಮ್ಮಲ್ಲಿ ಮೊದಲೇ ಇರುವಂತಹ ಅನುಮಾನಗಳನ್ನ ಇನ್ನಷ್ಟು ಹೆಚ್ಚು ಮಾಡ್ತಾ ಹೋಗತ್ತೆ. ದ್ವಂದ್ವ ಜಾಸ್ತಿ ಆಗ್ತಾ ಹೋಗತ್ತೆ. ಅದಕ್ಕಾಗಿ ಮನಸ್ಸನ್ನ ಖಾಲಿ ಮಾಡೋದ್ ಕಲಿಬೇಕು. ನಮ್ಮ ಮನಸ್ಸು ಖಾಲಿ ಆದಾಗ ಆ ಜಾಗದಲ್ಲಿ ಒಳ್ಳೆಯ ಗುಣಗಳು ಅಂದ್ರೆ ದೈವಿಕ ಗುಣಗಳು ತುಂಬ್ತಾ ಹೋಗತ್ತೆ. ಮನಸ್ಸನ್ನ ಖಾಲಿ ಮಾಡುವ ವಿಧಾನವನ್ನ ಅರಿಯುವುದೇ ಜ್ಞಾನಕ್ಕೆ ದಾರಿ ಮಾಡಿಕೊಡುತ್ತೆ. ಧ್ಯಾನ ಕಾಲದಲ್ಲಿ ಕುಶಲತೆಯಿಂದ ಖಾಲಿ ಮಾಡುವ ಕ್ರಿಯೆಯನ್ನ ಕಲ್ತ್ಕೊಳ್ಬೇಕು. ಮೊದ್ಲು ಹೊರಗೆ ಹೋಗ್ಲಿ ಅನ್ನೋದನ್ನ ಪದೇ ಪದೇ ಹೇಳ್ಕೋಬೇಕು. ನಂತರ ಹೊರ ಹೋಗುವುದು ಸಹಜವಾಗಿ ಆಗ್ತಾ ಹೋಗುತ್ತೆ. ಅವಾಗ ಲೆಟ್ ಗೋ ಕ್ರಿಯೆ ತನ್ನಿಂದ ತಾನೇ ಆಗ್ತಾ ಹೋಗತ್ತೆ. ಎಲ್ಲವನ್ನ ಚಲಿಸುವಂತಹ
ಆಲೋಚನೆಗಳೆಲ್ಲವನ್ನ ಹೊರ ಹೋಗೋದಕ್ಕೆ ಬಿಡ್ಬೇಕಾಗತ್ತೆ. ಅದು ಹೋಗದೆ ಮತ್ತೆ ಮತ್ತೆ ನೆನಪಾಗ್ತಾ ಇದ್ರೆ ಅವಾಗ ಏನ್ ಮಾಡ್ಬೇಕು ಅಂದ್ರೆ ಒತ್ತಾಯದಿಂದ ಹೊರ ಕಳಿಸುವಂತಹ ಪ್ರಯತ್ನವನ್ನ ನಾವು ಮಾಡಬಾರದು. ಯಾಕೆ ಅಂದ್ರೆ ಒತ್ತಡ ಹೇರಿದ್ರೆ ಒಂದು ಸ್ಪ್ರಿಂಗ್ ಅನ್ನ ಅದ್ಮಿಟ್ಟು ಅದು ಬಿಟ್ಟಾಗ ಏನಾಗತ್ತೆ, ಸಿಡಿಯುತ್ತೆ ಅಲ್ವಾ, ದೊಡ್ಡದಾಗ್ಬಿಡುತ್ತಲ್ವಾ, ಆ ರೀತಿ ಆಗತ್ತೆ. ಅದಕ್ಕೆ ಒತ್ತಾಯ ಮಾಡದೆ ಆ ಕ್ಷಣಕ್ಕೆ ಬಿಟ್ಟು ಮತ್ತೆ ಖಾಲಿ ಮಾಡುವ ಕ್ರಿಯೆಯನ್ನ ಪ್ರಾರಂಭ ಮಾಡ್ಬೇಕಾಗತ್ತೆ. ಅವಾಗ ಖಾಲಿ ಮಾಡುವ ಕ್ರಿಯೆ ನಮ್ಮ ಎಲ್ಲ ದುಃಖವನ್ನ ಹೊರಹಾಕುವ ಕ್ರಿಯೆ ಆಗಿರುತ್ತೆ. ಇದನ್ನ ಬಹಳ ಮೃದುವಾಗಿ ಸರಿಯಾದ ರೀತಿಯಿಂದ ಕುಶಲತೆಯಿಂದ ಅದನ್ನ ಮಾಡ್ತಾ ಹೋಗ್ಬೇಕಾಗತ್ತೆ. ಇಲ್ಲಿ ಬಲಾತ್ಕಾರ ಮಾಡಬಾರದು. ಬಲಾತ್ಕಾರದಿಂದ ದುಃಖ ಹೆಚ್ಚಾಗತ್ತೆ. ಆದ್ರೆ ದೃಢ ಸಂಕಲ್ಪವನ್ನ ಇಟ್ಟುಕೊಂಡು ನಾವು ಮುಂದುವರಿಬೇಕಾಗತ್ತೆ. ಧ್ಯಾನವು ಮನಸ್ಸನ್ನ ಖಾಲಿ ಮಾಡುವುದರಲ್ಲಿ ಅತ್ಯಂತ ಕುಶಲ ಕರ್ಮ ಅಂತ ಹೇಳುತ್ತೆ. ಅಂದ್ರೆ ಸ್ಕಿಲ್ಫುಲ್ ಮೀನ್ಸ್ ಬುದ್ಧಿಪೂರ್ವಕವಾಗಿ ಮಾಡುವ ಕ್ರಿಯೆ. ನಮ್ಮ ಮನಸ್ಸಿನ ಪವಿತ್ರತೆ ಆಗ ಎದ್ದು ತೋರುತ್ತೆ. ಅಲ್ಲಿ ಎಷ್ಟು ಪವಿತ್ರವಾದದ್ದು ನಮ್ಮ ಮನಸ್ಸು ಅನ್ನೋದು ಗೊತ್ತಾಗತ್ತೆ. ನಾವು ಯಾಕೆ ಖಾಲಿ ಮಾಡ್ತೇವೆ ಅಂದ್ರೆ ಸರಿಯಾದ ಜ್ಞಾನವನ್ನ ಮನಸ್ಸಿನಲ್ಲಿ ತುಂಬಿಕೊಳ್ಳಲಿಕ್ಕೆ ಬೇಡದೇ ಇರುವಂತಹದ್ದನ್ನ ಹೊರ ಹಾಕುವ ಕ್ರಿಯೆ ನಡೀತಾ ಇದೆ. ಅಂದ್ರೆ ನಮ್ಮ ಮನಸ್ಸನ್ನ ಗಮನಿಸಿದಾಗ ಅಯ್ಯೋ ನಮ್ಮ ಮನಸ್ಸು ಹೀಗಿದೆಯಲ್ಲ, ಇಂತಿಂತದೆಲ್ಲ ತುಂಬಿಕೊಂಡಿದೆಯಲ್ಲ ಅಂತ ಯಾರನ್ನು ಬೇಸರ ಮಾಡ್ಕೊಳ್ಬಾರ್ದು. ನಮ್ಮ ಮನಸ್ಸಿಗೆ ಬೆಲೆ ಕೊಡಬೇಕು, ಗೌರವ ಕೊಡಬೇಕು. ಯಾಕೆ ಅಂದ್ರೆ ಅದು ನಮ್ದೇ ಮನಸ್ಸಲ್ವಾ, ಹಾಗಾಗಿ ಬೇರೆಯವ್ರದ್ದಲ್ಲ ಅದು ಅಲ್ವಾ. ಹಾಗಾಗಿ ಮನಸ್ಸಿನ ಒಳಗೆ ಏನೇನ್ ತುಂಬಿದೆ ಅನ್ನೋದನ್ನ ಗಮನಿಸಿ ಅದನ್ನ ಖಾಲಿ ಮಾಡ್ಬೇಕು. ಈಗ ಉದಾಹರಣೆ ಅಂದ್ರೆ ನಮ್ಮನೆ ಇದೆಯಪ್ಪ, ನಮ್ಮನೆ ವಾಸ ಮಾಡ್ತಾ ಇದ್ದೀವಿ ಅಂದ್ರೆ ಆಚೆ ಈಚೆ ಬಿದ್ದಿದ್ದಂತಹ ಗಲೀಜನ್ನೆಲ್ಲ ತಂದು ನಮ್ಮನೆ ಒಳಗ್ ಹಾಕೋತೀವಾ? ಇಲ್ಲ. ನಾವು ಸದಾಕಾಲ ನಮ್ಮ ಮನೆ ವಾಸ ಮಾಡ್ಲಿಕ್ಕೆ ಯೋಗ್ಯವಾಗಿರ್ಬೇಕು, ಅಂದ ಚಂದವಾಗಿರ್ಬೇಕು ಅಂತ ಹೇಳಿ ಉಪಯೋಗಿಸುವ ಸಾಮಾನುಗಳನ್ನ ಮಾತ್ರ ಶೇಖರಿಸ್ತೇವೆ. ಅನುಪಯುಕ್ತ ಮುರಿದು ಹೋದ ಹಳೆಯ ಸಾಮಾನುಗಳನ್ನ ಹೊರಗಡೆ ಹಾಕ್ತೇವೆ. ಅದೇ ರೀತಿ ನಮ್ಮ ಮನಸ್ಸನ್ನ ಕೂಡ ಇಟ್ಕೊಳ್ಬೇಕು. ಬೇಡದೆ ಇರುವಂತಹ ಆಲೋಚನೆಗಳನ್ನ ಹೊರ ಹಾಕಬೇಕು. ಆವಾಗ ಸ್ವಜ್ಞಾನ, ಸಹಜ ಜ್ಞಾನ ನಮ್ಮಲ್ಲಿ ತುಂಬುತ್ತೆ. ಆ ರೀತಿಯಾಗಿ ನಮ್ಮ ಮನಸ್ಸನ್ನ ಖಾಲಿ ಮಾಡ್ತಾ ಹೋಗ್ಬೇಕಾಗುತ್ತೆ. ಹಾಗೆಯೇ ಯೋಚನೆಯ ಸ್ವಭಾವ ಏನು ಅನ್ನೋದನ್ನ ಪರಿಶೀಲನೆ ಮಾಡ್ಬೇಕು, ಕಂಡು ಹಿಡಿಯಬೇಕು. ನೆನಪು ಅಂದ್ರೆ ಏನು ಅಂತ ತಿಳ್ಕೊಬೇಕು, ಅದು ಹೇಗೆ ಹುಟ್ಟುತ್ತೆ ಅನ್ನೋದನ್ನ ಅರ್ಥ ಮಾಡ್ಕೋಬೇಕು. ಪ್ರಜ್ಞೆ ಅಂದ್ರೆ ಏನು ಅಂತ ತಿಳ್ಕೊಬೇಕು, ಅರಿವು ಅಂದ್ರೆ ಏನು ಅಂತ ತಿಳ್ಕೊಬೇಕು. ಇವುಗಳ ಜೊತೆಗೆ ಅಶಾಶ್ವತವಾದ ಮನೋಭಾವದ ಅನುಭವ ಹೇಗಿರುತ್ತೆ ಅಂತ ಕಂಡುಹಿಡಿಬೇಕು. ನಮ್ಮ ಪ್ರಜ್ಞೆಯನ್ನ ನಿಧಾನವಾಗಿ ವಸ್ತುಗಳ ಕಡೆಯಿಂದ ಹಿಂತಿರುಗಿಸಬೇಕು. ಆವಾಗ ಒಳಕ್ಕೆ ತಿರುಗಿಸ್ಬೇಕು. ಆವಾಗ ನಮ್ಮ ಶರೀರದ ಬದಲಾಗುವ ಅನುಭವಗಳ ಕಡೆಗೂ ಕೂಡ ನೋಡ್ಬೇಕು. ಶರೀರದ ನೋವನ್ನ ಒಂದು ಚಲಿಸುತ್ತಿರುವಂತಹ ಶಕ್ತಿ ಅನ್ನೋದನ್ನ ಗಮನಿಸ್ಬೇಕು. ನೋವಿನ ಅನುಭವ ಸಾಮಾನ್ಯವಾಗಿ ಬದಲಾಗ್ತಾ ಇರುತ್ತೆ. ಅದೊಂದು ಚಲಿಸುವಂತಹ ಶಕ್ತಿ. ಭಾವನಾತ್ಮಕವಾಗಿ ನೋವನ್ನ ಗಮನಿಸಿದಾಗ ಆ ನೋವು ಶಾಶ್ವತ ಅಂತ ಅನ್ಸುತ್ತೆ. ಆದ್ರೆ ಆ ನೋವಿನ ಶಾಶ್ವತತೆ ಒಂದು ಬರಿಯ ಭ್ರಮೆ ಮಾತ್ರ. ಅದನ್ನೂ ಕೂಡ ಹೋಗಲು ಬಿಡಬೇಕು, ಖಾಲಿ ಮಾಡ್ಬೇಕು. ನಮ್ಮಲ್ಲಿ ಇಷ್ಟು ಖಾಲಿ ಮಾಡುವ ಹೊತ್ತಿಗೆ ಒಂದನ್ನು ಒಳನೋಟ ಪ್ರಾರಂಭ ಆಗಿರತ್ತೆ. ಅದು ಅಂತರ್ದೃಷ್ಟಿ, ಅದು ಬರತ್ತೆ. ಆದರೂ ಕೂಡ ಅರ್ಥವಾಗಿರುವ ಎಲ್ಲವನ್ನ ಖಾಲಿ ಮಾಡುವ ಕ್ರಿಯೆಯಲ್ಲಿ ತೊಡಗಿಕೊಳ್ಳಬೇಕು. ಎಲ್ಲವೂ ಹೋಗಿ ಮನಸ್ಸು ನಿರಾಳವಾಯಿತು, ಖಾಲಿ ಆಯ್ತು ಅಂದಾಗ ಇನ್ನ ಒಂದು ಪ್ರಶ್ನೆಯನ್ನ ಕೇಳ್ಕೋಬೇಕು. ಯಾವುದದು ಅಂತ ಹೇಳಿದ್ರೆ, ಈ ಎಲ್ಲವನ್ನ ಖಾಲಿ ಮಾಡಿದ್ದು ಯಾರು? ಯಾರು ಇದನ್ನ ಖಾಲಿ ಮಾಡಿದ್ದು ಅನ್ನುವ ಪ್ರಮುಖವಾದಂತಹ ಪ್ರಶ್ನೆಯನ್ನ ಹಾಕೋಬೇಕು. ಅದು ಏನು, ಅದು ಯಾರು ಅಂತ ಹೇಳಿ ಕಂಡು ಹಿಡಿಯುವಂತಕ್ಕೆ ಪ್ರಯತ್ನ ಮಾಡ್ಬೇಕು. ಅಂದ್ರೆ ಇದನ್ನೆಲ್ಲ ಖಾಲಿ ಮಾಡಿದ್ದು ಯಾರು ಅನ್ನೋದನ್ನ ನಾವು ಹಾಕೊಳ್ಬೇಕಾಗುತ್ತೆ. ಇಂತಹ ವೇಳೆಯಲ್ಲಿ ಒಂದು ಅನಿಶ್ಚಿತತೆ ಮೇಲೇಳುತ್ತೆ. ಬರ್ಲಿ, ಆ ಅನಿಶ್ಚಿತತೆ ಕೂಡ ಹೊರಗೆ ಅದನ್ನು ಹೊರ ಹೋಗಲು ಬಿಟ್ಟಾಗ ಅಲ್ಲಿ ಖಾಲಿತನ, ಏನೂ ಇಲ್ಲದಿರುವಿಕೆ ಉಂಟಾಗತ್ತೆ. ಮನಸ್ಸು ಮೌನವಾಗತ್ತೆ. ಬರೀ ಅರಿವಿನಿಂದ ತುಂಬಿರ್ತೀವಿ. ಅರಿವಿದೆ ಅಂತ ಅಲ್ಲ, ಅರಿವಾಗಲೇ ಅಲ್ಲಿ ಇದೆ ಅನ್ನೋದು ಗೊತ್ತಾಗತ್ತೆ. ಈ ಹಂತದಲ್ಲಿ ನಾವು ನಮ್ಮ ಜೀವನ ವಿಧಾನ ಎಷ್ಟು ಸರಳವಾಗಿದೆ ಅನ್ನೋದು ಅರ್ಥ ಆಗ್ತಾ ಹೋಗತ್ತೆ. ಸಂಕೀರ್ಣವಾದ ಕೆಲಸ ಕಾರ್ಯಗಳಿಂದ ದೂರ ಆಗ್ತೇವೆ. ಯಾಕೆಂದ್ರೆ ನಮ್ಮ ಮನಸ್ಸು ಸಂಕೀರ್ಣವಾಗಿಲ್ಲ, ಈಗ ಸರಳವಾಗ್ಬಿಟ್ಟಿದೆ. ಆ ಸರಳತೆಗಾಗಿ ನಮ್ಮ ಜೀವನವೂ ಸರಳವಾಗಿರ್ತದೆ. ನಮ್ಮ ಬಗ್ಗೆ ಗೌರವ ಇರುತ್ತೆ. ಅದೇ ರೀತಿ ನಮ್ಮ ಸುತ್ತಮುತ್ತ ಇರುವ ಜನರ ಬಗ್ಗೆ ಕೂಡ ನಮ್ಗೆ ಗೌರವ ಇರತ್ತೆ. ಎಲ್ಲವನ್ನ ಕುಶಲತೆ ಇಲ್ಲದೆ ಇರುವುದರಿಂದ ತ್ಯಾಗ ಮಾಡ್ತಾ ಹೋಗ್ಬೇಕಾಗತ್ತೆ. ಆಸೆ, ದ್ವೇಷ, ತಪ್ಪು ತಿಳುವಳಿಕೆ, ಭ್ರಾಂತಿ ಎಲ್ಲವೂ ಹೊರಹೋಗಲು ಬಿಟ್ಟಾಗ ಅತ್ಯಂತ ಸರಳ, ಸುಂದರ, ಶಾಂತ, ಸಮಾಧಾನವಾದ ಮನಸ್ಸು ನಮ್ಮದಾಗತ್ತೆ.
ನಾವು ಯಾವ್ದಕ್ಕಾದ್ರೂ ಅಂಟ್ಕೊಂಡಿದ್ದೇವೆ ಅನ್ನೋದು ತಿಳಿದ ತಕ್ಷಣ ಹೊರ ಕಳಿಸುವ ಕ್ರಿಯೆ ಪ್ರಾರಂಭ ಮಾಡ್ಬೇಕು. ನಾವ್ ಯಾಕೆ ನೋವನ್ನ ಅನುಭವಿಸ್ತೇವೆ, ದುಃಖಿತರಾಗಿದ್ದೇವೆ ಅಂದ್ರೆ ನಾವು ಯಾವ್ದಕ್ಕೂ ಅಂಟ್ಕೊಂಡಿದ್ದೇವೆ ಅನ್ನೋದನ್ನ ಅರ್ಥ ಮಾಡ್ಕೋಬೇಕು. ಅದರ ಮೂಲವನ್ನ ಹುಡುಕ್ಬೇಕು. ನಾನು ಸಂತೋಷವಾಗಿಲ್ಲ, ನನ್ನನ್ನ ಯಾರು ಪ್ರೀತಿಸೋದಿಲ್ಲ ಅನ್ನೋದು ಕೆಲವು ಸರ್ತಿ ನಿಜ ಇರಬಹುದು. ಆದ್ರೆ ಸಂತೋಷ ಇಲ್ಲದೆ ಇರುವುದಕ್ಕೂ, ಇತರರು ನನ್ನನ್ನು ಪ್ರೀತಿಸಲಿ ಅಂತ ಬಯಸುವುದರಿಂದ ಮಾತ್ರ ಯಾರಾದ್ರೂ ಪ್ರೀತಿಸಿದ್ರೆ ನಮ್ಗೆ ದುಃಖ ಇದ್ದೇ ಇರುತ್ತೆ ಅನ್ನೋದು ಅರ್ಥ ಆಗುತ್ತೆ. ಅಂದ್ರೆ ಬಯಸೋದು ಕೂಡ ಒಂದು ಬಯಕೆ ಆಗತ್ತೆ. ಯಾರಾದ್ರೂ ನಮ್ಮನ್ನ ಯಾಕೆ ಪ್ರೀತಿಸ್ಬೇಕು, ನಾವ್ ಎಲ್ರನ್ನು ಪ್ರೀತಿಸ್ಬಿಟ್ರೆ ಆಯ್ತಲ್ವಾ? ಈ ಮನಸ್ಥಿತಿ ನಮ್ಗೆ ಬರ್ತಾ ಹೋಗುತ್ತೆ. ಯಾಕೆಂದ್ರೆ ನಮ್ಮ ಆಲೋಚನೆ ಏನೆಂದ್ರೆ ಸಂತೋಷಕ್ಕೆ ದುಃಖಕ್ಕೆ ಬೇರೆಯವ್ರ ಕಾರಣ ಅಂತ ಹೇಳಿ ಅದನ್ನೆಲ್ಲ ಬಯಸ್ತೇವೆ. ಅದ್ಯಾವುದೂ ಬೇಕಾಗಿಲ್ಲ. ಎಲ್ಲಾ ಆಲೋಚನೆಗಳನ್ನು ಹೊರಹಾಕಿ ಮನಸ್ಸಿನಲ್ಲಿ ಸದಾ ಆನಂದ ತುಂಬಿಕೊಳ್ಳುತ್ತೆ. ಆವಾಗ ಪ್ರೀತಿಸೋರು ಎಲ್ಲವನ್ನ ಪ್ರೀತಿಸ್ತಿರ್ತೀವಿ ನಾವು. ಬೇರೆಯವ್ರು ನಮ್ಮನ್ನ ಪ್ರೀತಿಸಿದ್ರೆಷ್ಟು ಬಿಟ್ರೆಷ್ಟು. ಆ ಹಂತವನ್ನ ನಾವು ತಲುಪಬೇಕಾಗತ್ತೆ. ಅದರಿಂದ ನಮ್ಮ ಸಾಧನೆ ಅತ್ಯಂತ ಸರಳವಾದ್ದಾಗಿರ್ಬೇಕಾಗತ್ತೆ. ನಮ್ಮ ಜೀವನವನ್ನ ಮನಃಪೂರ್ವಕವಾಗಿ ನಾವು ಬಾಳಬೇಕಾಗತ್ತೆ. ಅತ್ಯಂತ ನೈತಿಕತೆಯಿಂದ ಜೀವನ ಮಾಡ್ಬೇಕಾಗತ್ತೆ. ಇದನ್ನ ಬಿಟ್ಟು ಅಂದ್ರೆ ಸರಳತೆ ಮತ್ತೆ ನೈತಿಕ ಜೀವನ, ನಮ್ಗೇನು ಆಧ್ಯಾತ್ಮದಲ್ಲಿ ಮುಂದುವರಿಯೋದಕ್ಕೆ ಒಂದು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಕೊಟ್ಟಿದ್ದಾರೋ ಅವುಗಳನ್ನ ಬಿಟ್ಟು ಉಳಿದದ್ದೆಲ್ಲವನ್ನ ಹೊರ ಹಾಕ್ಬೇಕಾಗತ್ತೆ. ಇಲ್ಲಿ ನಾವು ಒಂದು ಪ್ರಮುಖ ವಿಷಯವನ್ನ ಗಮನದಲ್ಲಿರಿಸ್ಕೊಳ್ಬೇಕು. ಅದೇನು ಅಂತ ಹೇಳಿದ್ರೆ, ನಾವ್ ಯಾರು ವಿಧಿಯ ಕೈಗೊಂಬೆಗಳಾದ ಅಸಹಾಯಕ ವ್ಯಕ್ತಿಗಳಲ್ಲ, ಅಸಹಾಯಕರಲ್ಲ, ಆದರೆ ಅಜ್ಞಾನಿಗಳು. ಯಾಕೆಂದ್ರೆ ಅಜ್ಞಾನ ಇದೆ. ಎಲ್ಲಿವರೆಗೆ ನಾವು ಅಜ್ಞಾನಿಗಳೋ ಅಲ್ಲಿವರೆಗೆ ಅಜ್ಞಾನದ ಕೈಗೊಂಬೆಗಳೇ ಆಗಿರ್ತೇವೆ, ಅಜ್ಞಾನಕ್ಕೆ ಬಲಿಪಶುವಾಗಿರ್ತೇವೆ. ಆದ್ರೆ ಅಜ್ಞಾನಕ್ಕೆ ಹುಟ್ಟಿದೆ, ಕೊನೆ ಇದೆ. ಆದ್ರಿಂದ ಜನನ ಮರಣ ಚಕ್ರದಲ್ಲಿ ಅದು ಸಿಕ್ಕಾಕೊಂಡಿರತ್ತೆ. ಇದು ಸತ್ಯವಾದ ವಿಚಾರ. ಅದಕ್ಕೆ ನಾವು ಎಷ್ಟೆಷ್ಟು ಎಚ್ಚರ ತಪ್ಪಿದ ಜೀವನ ನಡೆಸ್ತೇವೋ ಅಷ್ಟು ಕೆಟ್ಟದಾದಂತಹ ಪುನರ್ಜನ್ಮ ನಮ್ಗೆ ಬರುತ್ತೆ. ಅದರಿಂದ ನಾವು ಪ್ರಮುಖ ವಿಷಯ ಗಮನದಲ್ಲಿ ಇಟ್ಕೋಬೇಕು ಅಂದ್ರೆ ವಿಧಿಯ ಕೈಗೊಂಬೆಗಳಲ್ಲ. ನನ್ನ ಜೀವಿತವನ್ನ ನಾನು ತಿದ್ದಿಕೊಳ್ಳಬಲ್ಲೆ, ಅದನ್ನ ಸರಿಪಡಿಸಿಕೊಳ್ಳಬಲ್ಲೆ, ನಾನು ಸರಳವಾಗಿ ಜೀವಿಸಬಲ್ಲೆ, ನಾನು ಆನಂದದಿಂದ ಇರಬಲ್ಲೆ, ನನ್ನ ಮನಸ್ಸನ್ನ ಖಾಲಿ ಮಾಡಬಲ್ಲೆ. ಇದೆಲ್ಲವೂ ಕೂಡ ನಮ್ಮ ಗಮನದಲ್ಲಿ ಇರಬೇಕಾಗತ್ತೆ. ಭಗವಾನ್ ಬುದ್ಧರು ನಮ್ಗೆಲ್ಲ ಈ ಜನನ ಮರಣ ಚಕ್ರದಿಂದ ಬಿಡಿಸಿಕೊಳ್ಳುವ ಹೊರ ಹೋಗುವಂತಹ ಮಾರ್ಗ ತಿಳಿಸ್ಕೊಡ್ತಾರೆ. ಅದೇನು ಅಂದ್ರೆ ಕಾನ್ಸ್ಟೆಂಟ್ ಅವೇರ್ನೆಸ್, ಅಪ್ರಮಾದ, ಅರಿವಿನಿಂದ ಇರುವಿಕೆ. ಈ ಜನನ ಮರಣ ಚಕ್ರವನ್ನ ಹೊರಗೆ ನಿಂತು ಅಂದ್ರೆ ಅದರಿಂದ ಹೊರಗೆ ನಿಂತು ಗಮನಿಸೋದಕ್ಕೆ ಸಾಧ್ಯ ಆಗುವಂತಹ ಸ್ಥಿತಿ ಬರತ್ತೆ. ಆ ಚಕ್ರದೊಳಗ್ ಸಿಕ್ಕಾಕೊಂಡಿದ್ದಾಗ ಅದನ್ನ ಗಮನಿಸಕ್ಕಾಗಲ್ಲ. ಅಜ್ಞಾನವನ್ನ, ಈ ಚಕ್ರವನ್ನ ಹೊರ ಹೋಗಲು ಬಿಡಬೇಕು. ಲೆಟ್ ಗೋ. ಅದು ಕೂಡ ಅದು ಹೊರ ಹೋದಾಗ ನಮ್ಗೆ ಯಾವ ತೊಂದರೆನೂ ಇಲ್ಲ. ಈ ಚಕ್ರವನ್ನು ಕೂಡ ಹೊರಗ್ ಬಿಡ್ಬೇಕು. ಹುಟ್ಟು ಸಾವುಗಳು ಅವಾಗ ಹೊರಗ್ ಹೋಗತ್ತೆ. ಏನಾದ್ರೂ ಸಾಧಿಸ್ತೇನೆ, ಹಾಗಾಗ್ತೇನೆ, ಹೀಗಾಗ್ತೇನೆ ಅನ್ನುವ ಎಲ್ಲ ಮಹತ್ವಾಕಾಂಕ್ಷೆಯನ್ನು ಕೂಡ ಪೂರ್ತಿಯಾಗಿ ತ್ಯಜಿಸುವುದು ನಿಜವಾದಂತಹ ಲೆಟ್ ಗೋ. ಅವಾಗ ಏನಾಗತ್ತೆ ಅಂದ್ರೆ ಮನುಷ್ಯನ ಮನಸ್ಸು ಖಾಲಿಯಾಗಿ ಅಲ್ಲಿ ಎಲ್ಲ ದೈವಿಕ ಸದ್ಗುಣಗಳು ಕೂಡ ತುಂಬಿಕೊಂಡು ಈ ಲೆಟ್ ಗೋ ಪ್ರಕ್ರಿಯೆಯಿಂದ ಶಾಂತಿ ಸಮಾಧಾನಗಳು ನಮ್ಮಲ್ಲಿ ನೆಲೆಸುತ್ತೆ. ಆಗ ನಾವು ಸಹಜ, ಸರಳ ಹಾಗೂ ಅತ್ಯಂತ ಉಪಯುಕ್ತವಾದಂತಹ ಜೀವನವನ್ನ ನಡೆಸ್ತೇವೆ. ಇದು ಆಧ್ಯಾತ್ಮಿಕ ಜೀವನಕ್ಕೆ ದಾರಿ ಮಾಡಿಕೊಡುತ್ತೆ. ಆಗ ನಾವು ಮುಂದುವರಿಯೋದಕ್ಕೆ ಸಾಧ್ಯ ಆಗತ್ತೆ. ಈ ಕ್ರಿಯೆ ಲೆಟ್ ಗೋ ಅಥವಾ ಹೊರ ಹೋಗಲು ಬಿಡುವಿಕೆ ಅಂದ್ರೆ ಮನಸ್ಸನ್ನ ಖಾಲಿ ಮಾಡುವ ಕ್ರಿಯೆಯಲ್ಲಿ ಇದು ಅಡಗಿದೆ. ಅದರಿಂದ ನಾವೇನ್ ಮಾಡ್ಬೇಕು ಅಂತ ಹೇಳಿದ್ರೆ, ಈಗಾಗ್ಲೇ ಸಾಕಷ್ಟು ವಿಷಯಗಳನ್ನ ನಮ್ಮ ಮನಸ್ಸಿನಲ್ಲಿ ತುಂಬಿಸ್ಕೊಂಡಿದ್ದೇವೆ. ಬೇಕಾದ್ದು ಬೇಡವಾದ್ದು ಎಲ್ಲವೂ ಇದೆ. ಬೇಡವಾದ ಎಲ್ಲವನ್ನ, ದುಃಖಕ್ಕೆ ಕಾರಣವಾದದ್ದನ್ನ, ಕೋಪಕ್ಕೆ ಕಾರಣವಾದದ್ದನ್ನ, ಆಸೆಗಳನ್ನ, ಮೋಹವನ್ನ, ದ್ವೇಷವನ್ನ ಎಲ್ಲವನ್ನ ಕೂಡ ಹೊರ ಹಾಕ್ತಾ ಹೋಗ್ಬೇಕಾಗತ್ತೆ. ಲೆಟ್ ಗೋ. ಆ ಸರಳ ಜೀವಿತ ನಮ್ಮದಾಗತ್ತೆ. ಸರಳ ಜೀವಿತದಿಂದಲೇ ನಮ್ಗೆ ಮುಂದಕ್ಕೆ ಬಹಳ ಅನುಕೂಲ ಆಗತ್ತೆ. ನಮ್ಮ ಮನಸ್ಸು ಖಾಲಿ ಆದಾಗ ಅಲ್ಲಿ ದೈವಿಕ ಗುಣಗಳು ತುಂಬೋದಕ್ಕೆ ಸಾಧ್ಯವಾಗತ್ತೆ ಅಂತ ಹೇಳ್ತಾ ಈ ಒಂದು ಉಪನ್ಯಾಸವನ್ನ ಮುಕ್ತಾಯ ಮಾಡ್ತಾ ಇದ್ದೇನೆ. ಮತ್ತೆ ಈ ಒಂದು ಅವಕಾಶವನ್ನ ಮಾಡಿಕೊಟ್ಟಂತಹ ಕರ್ನಾಟಕ ಫೆಡರೇಷನ್ನಿನ ಪದಾಧಿಕಾರಿಗಳಿಗೆ ನನ್ನ ವಂದನೆಗಳನ್ನ ಅರ್ಪಿಸ್ತಾ ಈ ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯ ಆಯ್ತು ಅಂತ ಹೇಳ್ತೇನೆ.